ನಮಸ್ಕಾರ. ಈಗ ನಾವು ಈ ವಿಡಿಯೋದಾಗ ನಾವು ಏನು ಸ್ಟಾರ್ಟ್ ಮಾಡಾಕ್ತೇವೆ ಅಂತಂದ್ರೆ ವಿ ಆರ್ ಟೇಕಿಂಗ್ ಅಬೌಟ್ ಆಪರೇಟಿಂಗ್ ಕಾಸ್ಟಿಂಗ್ ಬಗ್ಗೆ ತೊಗೊತಾ ಇದ್ದೀವಿ. ಆಪರೇಟಿಂಗ್ ಕಾಸ್ಟ್ ಒಳಗೆ ನಾವು ಏನು ಸ್ಟಡಿ ಮಾಡ್ತೇವೆ ಅಂದರೆ, ಈಗ ನಾವು ನೋಡಿದಂಗೆ ಮಟ್ಟಿಗೆ ಈ ಪ್ರಾಡಕ್ಟ್ನ ನಾವು ಪ್ರೊಡ್ಯೂಸ್ ಮಾಡಿದ್ರೆ ಕಾಸ್ಟ್ ಶೀಟ್ ಹಾಕ್ತಿದ್ದೀವಿ. ನೆನಪೈತೆ? ನಾವು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿದ್ರೆ ಒಂದು ಕಾಸ್ಟ್ ಶೀಟ್ ಹಾಕ್ತೀವಿ. ರಾ ಮೆಟೀರಿಯಲ್ ತೊಗೊಂಬಂದು ಅದಕ್ಕೆ ಮಾಡಿದಂಥ ಎಲ್ಲ ಪ್ರೊಡಕ್ಷನ್ ಮಾಡಿದಂಥ ಎಲ್ಲ ಬೇಸಿಸ್ ಪೇ ಮಾಡ್ಕೊಂಡು ದೆನ್ ಫ್ಯಾಕ್ಟ್ರಿ ಓವರ್ಹೆಡ್ ಎಲ್ಲ ಆ್ಯಡ್ ಮಾಡಿ, ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಆ್ಯಡ್ ಮಾಡಿ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಮಾಡಿ ಅದನ್ನೆಲ್ಲನೂ ತೊಗೊಂತಿದ್ದೀವಿ ನಾವು. ನೆನಪೈತಾ? ಬಟ್ ಇಲ್ಲಿ ಏನಾಗ್ತೈತಿ ಅಂತಂದ್ರೆ, ಅದರೊಳಗೆ ಈ ಆಪರೇಟಿಂಗ್ ಕಾಸ್ಟಿಂಗ್ ಒಳಗೆ ಏನಾಗ್ತೈತಿ ಅಂತಂದ್ರೆ, ಈಗೇನು ಸರ್ವಿಸ್ ಕೊಡ್ತೇವಲ್ಲ, ಫಾರ್ ಎಕ್ಸಾಂಪಲ್ ಹೋಟೆಲ್ ತೊಗೊಳೋಣ. ನಾವು ಯಾವ ತೊಗೊಳೋಣ? ಹೋಟೆಲ್ ತೊಗೊಳೋಣ. ಇಲ್ಲ ಅಂತಂದರೆ ಈ ಟ್ರಾನ್ಸ್ಪೋರ್ಟೇಷನ್ ತೊಗೊಳೋಣ. ಯಾವ ಟ್ರಾನ್ಸ್ಪೋರ್ಟೇಷನು? ಬಸ್ ಚಾರ್ಜು, ರೈಲ್ವೆ ಪ್ರೈಟು. ಈಗ ಬಸ್ ಚಾರ್ಜ್ ಆಗಿರ್ಬೋದು, ರೈಲ್ವೆ ಪ್ರೈಟ್ ಆಗಿರ್ಬೋದು. ನೆಕ್ಸ್ಟ್ ಒಂದು ಈ ಟ್ರಕ್ ಇಲ್ಲಿಂದ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಈ ಗೂಡ್ಸ್ನ ಸರ್ವಿಸ್ ಗೂಡ್ಸ್ನ ಮಾಡ್ಬೇಕಂತಂದ್ರೆ ದೇ ವಿಲ್ ಚಾರ್ಜ್. ಆಮೇಲೆ ಹಾಸ್ಪಿಟಲಿಟಿ, ಒಂದು ಪೇಷಂಟಿಗೆ ಎಷ್ಟು ರೂಪಾಯಿ ಅಂತ ಅನ್ನೋದೆಲ್ಲ ಚಾರ್ಜ್ ಮಾಡಿರ್ತಾರೆ ಆ್ಯಕ್ಚುಲಿ. ಹಂಗೆ ಈಗ ನಮಗೆ ಈ ಆಪರೇಟಿಂಗ್ ಕಾಸ್ಟಿಂಗ್ ಒಳಗೆ ಏನು ಕಾಸ್ಟಿಂಗ್ ಒಳಗೆ ಇದಕ್ಕೆ ಇನ್ನೊಂದು ಹೆಸರು ಐತಿ ಈ ಸೆಮ್ನಾಗ, ಸರ್ವಿಸ್ ಕಾಸ್ಟಿಂಗ್ ಅಂತ ಹೇಳಿ. ಏನಂತ ಕರೀತಾರೆ ಇದಕ್ಕೆ ಹೆಸರು? ಸರ್ವಿಸ್ ಕಾಸ್ಟಿಂಗ್ ಅಂತ ಕರೀತಾರೆ. ಈ ಸರ್ವಿಸ್ ಕಾಸ್ಟಿಂಗ್ ಒಳಗೆ ಏನಾಗ್ತೈತಿ, ಸರ್ವಿಸ್ನ ನಾವು ಕೊಟ್ಟರೆ, ಪ್ರೊವೈಡ್ ಮಾಡಿದ್ರೆ ನಾವು ಯಾವ ಥರ ಕಾಸ್ಟನ್ನು ಚಾರ್ಜ್ ಮಾಡಬೇಕು, ಕಾಸ್ಟನ್ನು ಯಾವ ಥರ ಡಿಟರ್ಮೈನ್ ಮಾಡಬೇಕು ಅನ್ನೋದು ಈ ಚಾಪ್ಟರ್ನಾಗ ಹೋಗ್ತೀವಿ. ಅದು ಎಸ್ಪೆಷಲಿ ಇಲ್ಲಿ ಬರೋದ ಏನಂತಂದ್ರೆ ಟ್ರಾನ್ಸ್ಪೋರ್ಟೇಷನ್, ಬಸ್ ಟ್ರಾನ್ಸ್ಪೋರ್ಟೇಷನ್. ಅದು ಎಸ್ಪೆಷಲಿ ನೀವು ಎಲ್ಲ ಲೆಕ್ಕದಲ್ಲಿ ಕೇಳಿದ್ದೇನೆ, ಬಸ್ ಟ್ರಾನ್ಸ್ಪೋರ್ಟೇಷನ್. ಹಾಗಂದ್ರೆ ಈಗ ಬಸ್ಸಿನ ಲೆಕ್ಕ ಮಾಡ್ಬೇಕಂದಾಗ ಯಾವಾಗಲೂ ಈಗ ಸರ್ವಿಸ್ ಕಾಸ್ಟಿಂಗನ್ನು ಪರ್ ಮಂತ್ ವೈಸ ಮಾಡ್ತಾರೆ. ಎದ್ರ ವೈಸ್ ಮಾಡ್ತಾರೆ ಹೇಳ್ರಿ? ಪರ್ ಮಂತ್. ನಾವು ಪರ್ ಮಂತ್ಗೆ ನಾವು ಲೆಕ್ಕ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ನಾವು ಪರ್ ಮಂತ್ಗೆ ಮಾಡ್ಬೇಕಂದಾಗ ಪರ್ ಪ್ಯಾಸೆಂಜರ್ ಎಷ್ಟು ಕಿಲೋಮೀಟರ್, ಪರ್ ಪ್ಯಾಸೆಂಜರ್ನ ನಾವು ಎಷ್ಟು ಚಾರ್ಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಈ ಚಾಪ್ಟರ್ ಒಳಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದಕ್ಕಿಂತ ನಿಮ್ಗೆ ಇನ್ನೊಂದು ಏನು ಹೇಳಬೇಕು ಅಂದ್ಕೊಂಡ್ರೆ, ಈ ಸರ್ವಿಸ್ ಕಾಸ್ಟಿಂಗ್ ಒಳಗೆ ನಾವು ಒಂದು ಕಾಸ್ಟ್ ಶೀಟ್ ಹಾಕ್ತೀವಿ. ಯಾವ್ದಾಗ್ತೀವಿ ಹೇಳ್ರಿ? ಆಪರೇಟಿಂಗ್ ಕಾಸ್ಟ್ ಶೀಟ್ ಅಂತ ಕರಿತೀವಿ, ಇಲ್ಲ ಸರ್ವಿಸ್ ಕಾಸ್ಟ್ ಶೀಟ್ ಅಂತ ಕರಿತೀವಿ. ಆ ಸರ್ವಿಸ್ ಕಾಸ್ಟ್ ಶೀಟ್ ಒಳಗೆ ಏನು ಹೇಳ್ತಾವೆ ಅಂದ್ರೆ, ವಾಟ್ ಆರ್ ದ ಎಕ್ಸ್ಪೆನ್ಸಸ್ ಆರ್ ಇನ್ಕ್ಲೂಡೆಡ್ ಫಾರ್ ಪ್ರೊವೈಡಿಂಗ್ ದ ಸರ್ವಿಸಸ್ ಇನ್ಕ್ಲೂಡ್ ಮಾಡ್ತೀವಿ ನಾವು. ಅರ್ಥ ಅನ್ಕೊಂತೀನಿ ನಾನು ಆ್ಯಕ್ಚುಲಿ. ಸೊ ಇಂಥವನ್ನೆಲ್ಲ ಏನು ಮಾಡ್ತಾ ಹೋಗ್ತೀವಿ, ಯಾಡ್ ಮಾಡ್ತಾ ಹೋಗ್ತೀವಿ. ಹಾಗಂದ್ರೆ ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ ಅನ್ಕೊಂತೀನಿ. ಫಸ್ಟಿಗೆ ಈಗ ಬಸ್ ಟ್ರಾನ್ಸ್ಪೋರ್ಟೇಷನ್ ಮಾಡಿದ್ರೆ ನಾವು 5 ಮಾರ್ಕ್ಸಿಗೆ ಬಸ್ ಟ್ರಾನ್ಸ್ಪೋರ್ಟೇಷನ್ ಅಂತ ತಿಳ್ಕೊಳ್ಳಿ. ಬಸ್ ಟ್ರಾನ್ಸ್ಪೋರ್ಟೇಷನ್ ಪ್ರೊವೈಡ್ ಮಾಡಾಕತ್ತಾರ ಅಂತಂದ್ರೆ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂದ್ರೆ, ಪ್ಯಾಸೆಂಜರ್ ಕಿಲೋಮೀಟರ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವುದನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ ಹೇಳ್ರಿ ನಾವಿಲ್ಲೇ? ಪ್ಯಾಸೆಂಜರ್ ಕಿಲೋಮೀಟರ್ಸ್ ನಾವೇನು ಮಾಡ್ತೀವಿ, ಇಲ್ಲೇ ಲೆಕ್ಕ ಮಾಡ್ತೀವಿ. ಯಾವ ಥರ ಲೆಕ್ಕ ಮಾಡ್ತೀವಿ ಅಂತಂದ್ರೆ, ಇಲ್ಲೇ ಪ್ಯಾಸೆಂಜರ್ ಬರೋದು ಎದಕ್ಕೆ ಹೇಳ್ರಿ? ಬಸ್ ಬರೋದ್ರಿ. ಹಾಗಂದ್ರೆ ಫಾರ್ಮುಲಾ ಏನಂದ್ರೆ, ನಂಬರ್ ಆಫ್ ಏನಂತೇಳಿ ಬಸ್ಸಸ್ ಇಂಟು ಟ್ರಿಪ್ಸ್, ಎಷ್ಟು ಟ್ರಿಪ್ ಅಡ್ಡಾಡ್ತೈತೆ ಅಷ್ಟು ಟ್ರಿಪ್, ಇಂಟು ಡಿಸ್ಟೆನ್ಸ್, ಇಂಟು ಏನಂತಂದ್ರೆ ಕ್ಯಾಪಾಸಿಟಿ, ಇಂಟು ನಂಬರ್ ಆಫ್ ಏನು ಡೇಸ್, ಇಂಟು ಪರ್ಸೆಂಟೇಜ್ ಆಫ್ ಅಕ್ಯುಪೆನ್ಸಿ. ಪರ್ಸೆಂಟೇಜ್ ಆಫ್ ಅಕ್ಯುಪೆನ್ಸಿ ಅಂದ್ರೆ ಏನಂತಂದ್ರೆ, ಈಗ ಬಸ್ ಕೆಲವೊಂದು ಟೈಮ್ ಫುಲ್ ಆಗೋಕೈತಿ, ಬಸ್ ಕೆಲವೊಂದು ಟೈಮು 70% ಫಿಲ್ ಆಕೈತಿ. ಅಂದ್ರೆ ಎಷ್ಟು ಪರ್ಸೆಂಟ್, ಈಗ ಫಾರ್ ಎಕ್ಸಾಂಪಲ್ 60 ಸೀಟ್ ಒಳಗೆ ಎಷ್ಟು ಪರ್ಸೆಂಟ್ ಅದು ಫಿಲ್ ಆಕೈತಿ ಅನ್ನೋದು ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಆ ಪರ್ಸೆಂಟೇಜ್ ಆಫ್ ಅಕ್ಯುಪೆನ್ಸಿ ತಗೋಬೇಕು. ಸೊ ದಿಸ್ ಇಸ್ ವಾಟ್ ಏನಂತ ಕೇಳಿದ್ರೆ, ಏನಂತ ಕೇಳ್ತೀವಿ ನಾವು, ಏನಂತಂದ್ರೆ ಇಟ್ಸ್ ಎ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ಸ್ ಆಫ್ ಪ್ಯಾಸೆಂಜರ್ ಕಿಲೋಮೀಟರ್. ಹಾಗಂದ್ರೆ ಒಂದು ಪ್ರಾಬ್ಲಮ್ ನಾನು ಟೇಕಪ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಸಂಬಂಧಪಟ್ಟಂಗೆ. NEP ಕ್ವಶನ್ ಪೇಪರ್ ನಿಮ್ಮ ಎಕ್ಸಾಮಿಗೆ ಕೇಳಿದ್ದು ಲಾಸ್ಟ್ ಇಯರ್ 2024 NEP ಕ್ವಶನ್ ಪೇಪರ್ 2024ದು NEP ಕ್ವಶನ್ ಪೇಪರ್ ಪ್ರಾಬ್ಲಮ್ ನಂಬರ್ ಅಂದರೆ ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ ಎಷ್ಟು ಅಂತ? 3. ಆದರೂ ಒಂದು ಮಾತು, ಇನ್ನೊಂದು ಇಷ್ಟ ಕೇಳ್ರಿ ಎಲ್ಲರೂ. ಈ ಟ್ರಿಪ್ ಒಳಗೆ ಲೆಕ್ಕಾಚಾರ ಮಾಡೋದು, ಟ್ರಿಪ್ ಅಂತ ಅಷ್ಟ ಕೊಟ್ಟರೆ ಅದು ಹೋಗೋದ್ರೆ ಇರ್ಬೋದು, ಬರೋದ್ರೆ ಇರ್ಬೋದು. ಟ್ರಿಪ್ ಅಂತ ಅಷ್ಟ ಕೊಟ್ಟರೆ ಏನು, ಒಂದು ಹೋಗೋದಿರ್ತೈತಿ, ಇಲ್ಲಾಂದ್ರೆ ಬರೋದಿರ್ತೈತಿ. ಅದೇ ರೌಂಡ್ ಟ್ರಿಪ್ ಅಂದ್ರೆ ಏನು, ಹೋಗಿ ಬರೋದಂತ. ರೌಂಡ್ ಟ್ರಿಪ್ ಅನ್ನೋ ಅರ್ಥ ಏನಂತ ಹೇಳಿದ್ರೆ ಹೋಗಿ ಬರೋದು. ಹಂಗಂದ್ರೆ ಈ ಕ್ವಶನ್ ಪೇಪರ್ ತೆಗೆನ ಹಂಗಂದ್ರೆ ಓಕೆ. ಸೊ ಕ್ಲಿಯರ್. ಈಗ ನಾವು ಯಾವ ಕ್ವಶನ್ ಪೇಪರ್ ತಗೊಂತೀವಿ? ಆಸ್ ಪರ್ NEP KVD ಕ್ವಶನ್ ಪೇಪರ್ ಯಾವ ವರ್ಷದದು? 2024 ರೈಟಾ? ಇದ್ರಾಗ ಏನು ಹೇಳ್ತಾರೆ, ಫಸ್ಟ್ ಪ್ರಾಬ್ಲಮ್ ಓದ್ಕೊಂತ ಹೋಗೋಣ. ಕಾರವಾರ ಟ್ರಾನ್ಸ್ಪೋರ್ಟ್ ಕಂಪ್ನಿ ರಸ್ ದ ಫಾಲೋವಿಂಗ್ ಬಸ್ಸಸ್ ಇನ್ ದ ಸಿಟಿ ಲಿಮಿಟ್ಸ್ ಆಫ್ ಕಾರವಾರದಾಗ ಸಿಟಿ ಲಿಮಿಟ್ಸ್ನಾಗ ಅದೇನು ಮಾಡ್ತೈತಿ, ರನ್ ಮಾಡ್ತೈತಿ ಅದು ಆ್ಯಕ್ಚುಲಿ ಬಸ್.
ಪಾರ್ 25 ಡೇಸ್ ಏನೇ ಮಂತ್. ಒಂದು ದಿನದಾಗ ಇದು ಒಂದು ಮಂತ್ ಒಳಗೆ ಎಷ್ಟು ಡೇಸ್ ವರ್ಕ್ ಮಾಡೋದು ಹೇಳಿದ್ರೆ 25 ಡೇಸ್. ಕೆಳಗೆ ಒಟ್ಟು ಬಸ್ಸಸ್ ಬೇರೆ ಬೇರೆ ಟೈಪ್ ಕೊಡ ನೋಡಿ. 15 ಬಸ್ಸಸ್ ಆಫ್ ರುಪೀಸ್, ಇದು 15 ಬಸ್ಸಸ್ ಆಫ್ 40 ಪ್ಯಾಸೆಂಜರ್ ಕೆಪಾಸಿಟಿ ಅಂತ. 15 ಬಸ್ಸಿಗೆ 40 ಪ್ಯಾಸೆಂಜರ್ ಕೆಪಾಸಿಟಿ ಐತಿ. ಇನ್ನೊಂದು 10 ಬಸ್ಸಸ್ ಆಫ್ 50 ಪ್ಯಾಸೆಂಜರ್ ಕೆಪಾಸಿಟಿ ಐತಿ. ಒಟ್ಟು 2 ಟೈಪ್ ಬಸ್ಸಸ್ ಅದಾವ ಇಲ್ಲಿ. ಒಂದು 15 ಬಸ್ಸು, ಇನ್ನೊಂದು 10 ಬಸ್ಸಿಂದು. ಅಲ್ಲೇ ಕೆಪಾಸಿಟಿನ ಏನೇನೈತಿ ಹೇಳ್ರಿ, ಬೇರೆ ಬೇರೆ ಐತಿ, ಚೇಂಜ್ ಐತಿ. ಆನ್ ಎನ್ ಅವರೇಜ್ ಈಚ್ ಬಸ್ಸಸ್ ಮೇಕ್ಸ್ 10 ಟ್ರಿಪ್ಸ್ ಎ ಡೇ ಅಂತ. ಅಂದರೆ ಎಲ್ಲ ಬಸ್ಸು ಆನ್ ಎನ್ ಅವರೇಜ್ 10 ಟ್ರಿಪ್ ಮಾಡ್ತಾರೆ. ರೌಂಡ್ ಟ್ರಿಪ್ ಹೇಳ್ಯಾರ, ಬರೀ ಟ್ರಿಪ್ ಹೇಳ್ಯಾರ, ಬರೀ ಟ್ರಿಪ್ ಹೇಳ್ಯಾರ ಅಂತಂದ್ರೆ ಒನ್ ವೇ ಅಂತ ಅರ್ಥ. ರೌಂಡ್ ಟ್ರಿಪ್ ಹೇಳಿದ್ರೆ ಅಂತಂದ್ರೆ ಹೋಗಿ ಬರ್ತದೆ ಅಂತ, ಅವಾಗ ಡಬಲ್ ಹಾಕೈತೆ ಆ್ಯಕ್ಚುಲಿ. ಸೊ ಟ್ರಿಪ್ ಒಂದು ದಿನಕ್ಕೆ ಅವು ಎಲ್ಲ ಬಸ್ಸು ಎಷ್ಟು ಟ್ರಿಪ್ ಮಾಡ್ತಾವೆ ಹೇಳ್ರಿ, 10 ಟ್ರಿಪ್ ಮಾಡ್ತಾವೆ. ಆ್ಯಂಡ್ ಕವರಿಂಗ್ ದ ಡಿಸ್ಟೆನ್ಸ್ ಆಫ್ ಏನಂತ ಹೇಳ್ತಾರೆ ಅವರು, 10 ಕಿಲೋಮೀಟರ್ಸ್ ಇನ್ ಈಚ್ ಟ್ರಿಪ್. ಪ್ರತಿ ಟ್ರಿಪ್ನಾಗ ಅದು ಎಷ್ಟು ಕಿಲೋಮೀಟರ್ ಕವರ್ ಮಾಡ್ತಾವೆ ಹೇಳವು, 10 ಕಿಲೋಮೀಟರ್ ಕವರ್ ಮಾಡ್ತಾವೆ. ವಿತ್ 80% ಆಫ್ ಸೀಟ್ಸ್ ಅಕ್ಯುಪೈಡ್. ಜನರಲಿ 20 buses ಆರ್ ಕೆಪ್ಟ್ ಅವೇ ಫ್ರಮ್ ದ ರೋಡ್ಸ್ ಫಾರ್ ರಿಪೇರ್ಸ್ ಆ್ಯಂಡ್ ಕ್ಯಾಲ್ಕುಲೇಟ್ ದ ಪ್ಯಾಸೆಂಜರ್ ಕಿಲೋಮೀಟರ್ ಅಂತ ಹೇಳ್ತಾರೆ. ಅದು 20% ಏನು ಮಾಡಬೇಕು ಅನ್ನೋದು ನಾನು ಆಮೇಲೆ ಹೇಳ್ತಾನೆ ಅಂತ. ಈಗ ಫಸ್ಟ್ ಲೆಕ್ಕ ಮಾಡಿಬಿಡೋಣ ಪ್ಯಾಸೆಂಜರ್ ಕಿಲೋಮೀಟರ್ ಹೆಂಗೆ ಅಂತಂದೇಳಿ. ಈಗ ಪ್ಯಾಸೆಂಜರ್ ಕಿಲೋಮೀಟರ್ಗೆ ಏನು ಫಾರ್ಮುಲಾ ಐತಿ ಹೇಳ್ರಿ, ನಂಬರ್ ಆಫ್ ಬಸ್ಸಸ್ ಇಂಟು ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್ ಇಂಟು ಕ್ಯಾಪಾಸಿಟಿ ಇಂಟು ಡೇಸ್ ಇಂಟು ಪರ್ಸೆಂಟೇಜ್ ಆಫ್ ಆಕ್ಯುಪೆನ್ಸಿ ಐತಿ. ಹೌದಾ ಇಲ್ಲ? ಹಾಗಂದ್ರೆ ಈಗ ಪ್ಯಾಸೆಂಜರ್ ಕಿಲೋಮೀಟರ್ನ ನಾವು ಲೆಕ್ಕ ಮಾಡ್ತಾ ಹೋದಾಗ ಈಗ ಫಾರ್ ಎಕ್ಸಾಂಪಲ್ 2 ಟೈಪ್ ಬಸ್ ಅದ ಹೌದು ರೀ. ಒಂದು 15 ಬಸ್ಸು 40 ಪ್ಯಾಸೆಂಜರ್ ಕೆಪಾಸಿಟಿ ಐತಿ. ಇನ್ನೊಂದು 10 ಬಸ್ಸು 50 ಪ್ಯಾಸೆಂಜರ್ ಕಿಲೋಮೀಟರ್ ಐತಿ. ಇಲ್ಲಿ ಆನ್ವರ್ಡ್ ಜರ್ನಿ ರಿಟರ್ನ್ ಜರ್ನಿ ಅಂತ ಏನು ಕೊಟ್ಟಾರ? ನೋ, ಆನ್ವರ್ಡ್ ಜರ್ನಿ ಮತ್ತು ರಿಟರ್ನ್ ಜರ್ನಿ ಕೊಟ್ಟ, ಮತ್ತು ಆನ್ವರ್ಡ್ ಜರ್ನಿ ಬೇರೆ ಲೆಕ್ಕ, ರಿಟರ್ನ್ ಜರ್ನಿ ಬೇರೆ ಲೆಕ್ಕ ಮಾಡಬೇಕು. ಬಟ್ ಈಗ ಆನ್ವರ್ಡ್ ರಿಟರ್ನ್ ಅಂತ ಏನು ಕೊಟ್ಟಿಲ್ಲ, ಡೈರೆಕ್ಟ್ ಒಂದು ಪ್ರಾಬ್ಲಮ್ ಮಾಡಬೇಕು. ಮಾಡೋಣ. ಈಗ ಫಸ್ಟ್ 15 ಬಸ್ಸಸ್ ಲೆಕ್ಕ ತಗೊಂಡು ಎಷ್ಟು ಬಸ್ ಅದ ಹೇಳ್ರಿ, 15 ಬಸ್ಸಸ್ ಅದ. ಇಂಟು ದಿನಕ್ಕೆ ಒಂದು ಬಸ್ ಎಷ್ಟು ಟ್ರಿಪ್ ಮಾಡೈತೆ ಹೇಳ್ರಿ, 10 ಟ್ರಿಪ್ಸ್ ಮಾಡೈತೆ. ಒಂದು ಟ್ರಿಪ್ನಾಗ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡೈತೆ ಹೇಳ್ರಿ, ಅದು 10 ಕಿಲೋಮೀಟರ್ಸ್ ಕವರ್ ಮಾಡೈತೆ. ಇಂಟು ಕೆಪಾಸಿಟಿ ಎಷ್ಟು ಬಸ್, ಅದು 15 ಬಸ್ಸಿನ ಕೆಪಾಸಿಟಿ ಎಷ್ಟು, 40 ಸೀಟ್ಸ್. ಇಂಟು ಒಂದು ತಿಂಗಳಿಗೆ ಎಷ್ಟು ದಿನ ವರ್ಕ್ ಮಾಡೈತೆ ಹೇಳ್ರಿ, 25. ಇಂಟು 80% ಫಿಲ್ ಆಗಿರ್ತಾವೆ. ಯಾವಾಗಲೂ ಎಷ್ಟು ಪರ್ಸೆಂಟ್ ಫಿಲ್ ಆಕೈತಿ ಅಂತ ಅಕ್ಯುಪೈಡ್ ಹಾಕುವಂಥವು ಜನರಲಿ 80% ಅಕ್ಯುಪೈಡ್ ಹಾಕವು. ಇದು ಒಂದು ಬಸ್ಸಿನ ಆದ್ರೆ. ಇನ್ನೊಂದು 10 ಬಸ್ಸಸ್ ಇಂಟು 10 ಟ್ರಿಪ್ಸ್, ಇಂಟು 10 ಕಿಲೋಮೀಟರ್ಸ್ ಇಂಟು 50 ಸೀಟ್ಸ್, ಇಂಟು ಎಷ್ಟು 25 ಡೇಸ್, ಪರ್ಸೆಂಟೇಜ್ ಅಲ್ಲ ಅದು ಡೇಸ್, ಇಂಟು ಎಷ್ಟು ಪರ್ಸೆಂಟ್, 80%. ಸೊ ಇದಕ್ಕೂ ಏನು ಡಿಫ್ರೆನ್ಸ್ ಬಂತು ಅಂತಂದ್ರೆ, ಇದು 40 ಸೀಟ್ಸ್, ಇದು 50 ಸೀಟ್ಸ್, ಇದು 15 ಬಸ್ಸಸ್, ಇದು 10 ಬಸ್ಸಸ್. ಇಂಟು ಮಾಡಿ ಒಂದೇದು ಎಷ್ಟಾಯ್ತು ನೋಡ್ರಿ, ಒಂದೇದು ಎಷ್ಟಾಗೈತಿ, 12 ಲಕ್ಷ ಆಯ್ತು. ಎರಡನೇದು ಎಷ್ಟಾಯ್ತು, ಎಷ್ಟು, 10 ಲಕ್ಷ. ಟೋಟಲ್ ಎಷ್ಟಾಯ್ತು, 22 ಲಕ್ಷ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್. ಇದು ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್. ಬಟ್ ಇದ್ರಾಗ ಒಂದು ಮಾತು ಹೇಳ್ತಾರೆ, ಜನರಲಿ 20% ಆಫ್ ದಿ ಬಸ್ಸಸ್ ಆರ್ ಕೆಪ್ಟ್ ಫಾರ್, ಎದಕ್ಕಂತ ಹೇಳ್ತಾರೆ ಅವರು, ಎದಕ್ಕೆ ರಿಪೇರ್ಸ್ ಅಂದ್ರೆ ಮೈನಸ್ ಇಲ್ಲೇ ಮಾಡ್ಕೊಂಡ್ರಿ, ಲೆಸ್ 20% ಆಫ್ ದ ಬಸ್ಸಸ್ ಕೆಪ್ಟ್ ಫಾರ್, ಎದಕ್ಕೆ ಹೇಳ್ರಿ, ರಿಪೇರ್ಸ್. ಇದ್ರ ಮೇಲೆ 20% ಮಾಡ್ರಿ, 2,20,000 ಮೇಲೆ 44,000. ಇನ್ನೆಷ್ಟು ಉಳಿತು, 22 ಲ್ಯಾಕ್ ಅಲ್ಲ ಆ್ಯಕ್ಚುಲಿ, 4,40,000 ಆಯ್ತು. 4,40,000 ರೂಪಾಯಿ ಆಯ್ತು. ಎಷ್ಟಾಯ್ತು ಉಳಿದು ನೋಡ್ರಿ, 21,56,000. ನೋ, 4,40,000 ಆಕೈತೆ. ಅದು ಎಷ್ಟು ಹೊತ್ತಿನ, 18 ಲ್ಯಾಕ್, ಇದು 17 ಲ್ಯಾಕ್ 60,000. ಹೌದಾ? ದಿಸ್ ಇಸ್ ದ ಎಕ್ಸಾಕ್ಟ್ಲಿ ಪ್ಯಾಸೆಂಜರ್ ಕಿಲೋಮೀಟರ್ ಫಾರ್ 5 hours. ಮುಗೀತು. ಇನ್ನೂ ಒಂದು ಲೆಕ್ಕ ಮಾಡ್ತೇನೆ, ಒಂದು ವಿಷಯ. ಇದು 2000 ಎಷ್ಟದು, ಇದು 24. ನೆಕ್ಸ್ಟ್, ಯಾಕಂದ್ರೆ ಇಷ್ಟಕ್ಕೆ ಅರ್ಥ ಆಗಂಗಿಲ್ಲಲ್ಲ, ಒಂದು ಸ್ವಲ್ಪ ಬೇರೆ ಲೆಕ್ಕನ ಮಾಡೋಣ. KOD ಕ್ವಶನ್ ಪೇಪರು 2023. ಈಗ ಇದು ಯಾವ ಲೆಕ್ಕ, ಯಾವ ವರ್ಷದ ಲೆಕ್ಕ ಇದು, 2024 KOD. ಇದು ಕ್ವಶನ್ ನಂಬರ್ ಎಷ್ಟು ಅಂತ ಹೇಳಿದೆ ನಾನು, 3. ಎಷ್ಟು ಮಾರ್ಕ್ಸಿಂದು,
5 ಮಾರ್ಕ್ಸ್. ಸೇಮ್ ಎಸ್ಟೀಸ್ ಇನ್ನೊಂದು ತೊಗೊತೀನಿ. 2023 ಕ್ವಶನ್ ಪೇಪರ್ ಕೇಳಿದ್ದು ಪ್ರಾಬ್ಲಮ್ ನಂಬರ್ ಎಷ್ಟು ಅಂತಂದ್ರೆ ಕ್ವಶನ್ ನಂಬರ್ 6 5 ಮಾರ್ಕ್ಸ್. ಅರ್ಥ ಸ್ವಲ್ಪ ಕ್ವಶನ್ ಓದ್ತೀನಿ ನೋಡ್ರಿ. ಈ ಲೆಕ್ಕದಾಗ 15 ಬಸ್ಸು 10 ಬಸ್ ಬೇರೆ ಕೊಟ್ಟಿದ್ದ, ಸೀಟ್ ಕೆಪಾಸಿಟಿ ಬೇರೆ ಕೊಟ್ಟಿದ್ದ, ಕಿಲೋಮೀಟರ್ಸ್ ಕೊಟ್ಟಿದ್ದ, ವಿತಿನ್ ಸಿಟಿ ಅಡ್ಡಾಡ್ ಆಗತ್ತಿತ್ತು ಬಂದದ್ದು, ಕಾರವಾರದಾಗ ಅಡ್ಡಾಡ್ ಆಗತ್ತಿತ್ತು ಅಂತ, ಅದಕ್ಕೆ 10 ಕಿಲೋಮೀಟರ್ಸ್ ಕವರ್ ಮಾಡ್ತಿದ್ದೆವು. ಈ ಲೆಕ್ಕಕ್ಕೆ ಬರೀ ಸ್ಟಾಪ್ ಮಾಡಿ 2023 ಬರೀ ಫಾಸ್ಟ್. 2023 ಪ್ರಾಬ್ಲಮ್ ಬರೀ. ಓಕೆ, ಪೇಜ್ ನಂಬರ್ ಎಷ್ಟು? 68. ಪೇಜ್ ನಂಬರ್ 68 ಬರೀಲ್ಲ. ಎವ್ರಿ ಶುಡ್ ಕಮ್ ಟು ದ್ಯಾಟ್. ಬಂದ್ರೆ ಸೊ ಡೋಂಟ್ ರೈಟ್ ಡೌನ್, ನೋಡ್ಕೇರಿ ಅಷ್ಟೇ, ಗೊತ್ತಾದ್ರೆ ಸಾಕು ನೋಡಿ. ಅದು 2023 ಪ್ರಾಬ್ಲಮ್ ಬಂದ್ರಿ. ಅನು ಟ್ರಾನ್ಸ್ಪೋರ್ಟ್ ಕಂಪ್ನಿ, ಹೌದಾ? ಯಾವ ಕಂಪ್ನಿ ಅದು? ಅನು ಟ್ರಾನ್ಸ್ಪೋರ್ಟ್ ಕಂಪ್ನಿ 2 ಬಸ್ಸಸ್. ಎಷ್ಟು ಬಸ್ ಅದಾವ ಅಂತ ಕನ್ಫರ್ಮ್ ಆಯ್ತು ನಮಗೀಗ. 2 ಬಸ್ಸಸ್ ಇನ್ ಬಿಟ್ವೀನ್ 2 ಸಿಟೀಸ್ ಇನ್ ದ ಮಂತ್ ಆಫ್ ಏಪ್ರಿಲ್ 2023. ಹಂಗಂದ್ರೆ ಯಾವ ಮಂತ್ ಕೊಟ್ಟಾರ ಇಲ್ಲಿ? ಏಪ್ರಿಲ್ನಾಗ ಎಷ್ಟು ಡೇಸ್ ಬರ್ತಾವು? 30 ಡೇಸ್. ಅದು ಇಂಪಾರ್ಟೆಂಟ್ ನಮಗೆ. ಅಲ್ಲೇ ಕೆಲವೊಂದು ಟೈಮ್ ನಂಬರ್ ಆಫ್ ಡೇಸ್ ಕೊಡಂಗಿಲ್ಲ. ನಂಬರ್ ಆಫ್ ಡೇಸ್ ಕೊಡಲಿಲ್ಲ ಅಂದಾಗ ಯಾವ ಮಂತ್ ಅನ್ನೋದು ನೋಡ್ಕೋಬೇಕು ನಾವು. ಏಪ್ರಿಲ್ನಾಗ ಆಲ್ಮೋಸ್ಟ್ ಅರೌಂಡ್ ಎಷ್ಟು ಡೇಸ್ ಬರ್ತಾವೆ? 30 ಡೇಸ್. ಫಿಕ್ಸ್ ಆಗಿ ಎಷ್ಟು ಬರ್ತಾವೆ? 30 ಡೇಸ್ ಬರ್ತಾವೆ. ಅದು ಕನ್ಫರ್ಮ್ ಆಯ್ತು ನಮಗೆ. ಕೇಳ್ಬೋದು. ಡಿಸ್ಟೆನ್ಸ್ ಬಿಟ್ವೀನ್ 2 ಸಿಟೀಸ್ 100 ಕಿಲೋಮೀಟರ್. ಅವೆರಡು ಸಿಟಿ ನಡಕ್ಕಿರೋಂಥ ಡಿಸ್ಟೆನ್ಸ್ ಎಷ್ಟೈತಿ ಅಂತ? 100 ಕಿಲೋಮೀಟರ್. ಕೆಪಾಸಿಟಿ ಆಫ್ ದ ಈಚ್ ಬಸ್ಸಸ್ ಎಷ್ಟೈತಿ? 56 ಸೀಟ್ಸ್. ಆ್ಯಂಡ್ ರೌಂಡ್ ಟ್ರಿಪ್ ಕವರ್ಡ್ ಬೈ ಈಚ್ ಬಸ್ಸಸ್. ನೋಡ್ರಿ, ರೌಂಡ್ ಟ್ರಿಪ್ ಹೇಳ್ಯಾರ ಅವರು. ಅವು ರೌಂಡ್ ಟ್ರಿಪ್ ಎಷ್ಟು ಅಂತ ಹೇಳ್ಯಾರ? ಅವಲ್ಲೇ 2 ರೌಂಡ್ ಟ್ರಿಪ್ ಅಂದ್ರೆ ಹೋಗೋದು 2 ಬರೋದು 2 ಅಂತ. ಒಟ್ಟ ದಿನಕ್ಕೆ ಎಷ್ಟು ಟ್ರಿಪ್ ಮಾಡ್ತಾವು? 4. ಹೋಗೋದು 2 ಬರೋದು 2. ಪ್ರತಿಯೊಂದು ಬಸ್ ಹೋಗೋದು 2 ಬರೋದು 2 ರೌಂಡ್ ಟ್ರಿಪ್ ಅಂತ ಹೇಳ. ರೌಂಡ್ ಟ್ರಿಪ್ ಅಂದ್ರೆ ಯಾವಾಗಲೂ ಏನು ತಿಳ್ಕೊಬೇಕು? ಇಟ್ ಕವರ್ಸ್ ಆನ್ವರ್ಡ್ ಆ್ಯಂಡ್ ರಿಟರ್ನ್ ಜರ್ನಿ ಅಂತೇಳಿ. ಅರ್ಥಾತ? ನೆಕ್ಸ್ಟ್ ಮುಂದೆ ಏನೈತೆ ಓದಿ. ಅಕ್ಯುಪೆನ್ಸಿ ಆನ್ ಆನ್ವರ್ಡ್ ಆ್ಯಂಡ್ ರಿಟರ್ನ್ ಜರ್ನಿ. ಆನ್ವರ್ಡ್ ಜರ್ನಿ ಈಸ್ ಫುಲ್ ಅಂತ ಹೇಳ್ತಾನೆ. ಆನ್ವರ್ಡ್ ಜರ್ನಿ ಈಸ್ ಫುಲ್ ಅಂತಂದ್ರೆ ಹೋಗ್ತೇನಂತೆ ಫುಲ್ ಆಗ್ತದಂತೆ. ಆ್ಯಂಡ್ ರಿಟರ್ನ್ ಜರ್ನಿ ಈಸ್ ಎಷ್ಟು ಅಂತ ಹೇಳ? ಬರೋ ಮುಂದೆ 70% ಫಿಲ್ ಆಗತ್ತೆ. ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂತೀನಿ ನಾನು. ಈಗ ಹಂಗಂದ್ರೆ ನಾವೇನು ಮಾಡೋಣ ಅಂತಂದ್ರೆ ಇರೋ ಬಸ್ ಒಂದೇ ಇದ ಫಾರ್ಮುಲಾ ಗೊತ್ತಾಯ್ತಲ್ಲ ನಿಮ್ಗೆ? ಎಷ್ಟು ಬಸ್ ಅದ ಬೇಡಪ್ಪ? 2 ಬಸ್ಸಸ್. ಅದ್ರೊಳಗೆ ಡಿವೈಡ್ ಮಾಡೋಣ. ಒಂದು ಆನ್ವರ್ಡ್ ಜರ್ನಿ ಅಂತ ಮಾಡೋಣ. ಅಂದ್ರೆ ಒಂದು ಆನ್ವರ್ಡ್ ಜರ್ನಿ ಅಂತೇಳಿ, ಇನ್ನೊಂದು ಯಾವ ಜರ್ನಿ ಅಂತ ಮಾಡೋಣ? ರಿಟರ್ನ್ ಜರ್ನಿ. ಫಸ್ಟ್ ಆನ್ವರ್ಡ್ ಜರ್ನಿ ಲೆಕ್ಕ ಮಾಡೋಣ. ಆನ್ವರ್ಡ್ ಜರ್ನಿದು ಲೆಕ್ಕ ಮಾಡೋಣ. ಆನ್ವರ್ಡ್ ಜರ್ನಿದು ಲೆಕ್ಕ ಏನಂತಂದ್ರೆ ಎಷ್ಟು ಬಸ್ ಅದಪ್ಪ? 2 ಬಸ್ಸಸ್. ಈ ಬಸ್ನಾಗ 2 ಬಸ್ಸಸ್ ಅದಾವ ಈ ಲೆಕ್ಕದಾಗ. ಇಂಟು ಎಷ್ಟು ಟ್ರಿಪ್ ಅಡ್ಡಾಡ್ತಾವೆ ಹೇಳೋದು? ಆನ್ವರ್ಡ್ ಜರ್ನಿ ಎಷ್ಟು ಟ್ರಿಪ್ ಅಡ್ಡಾಡ್ತಾವೆ ದಿನಕ್ಕೆ? 2. ಹೋಗೋದು 2 ಬರೋದು 2 ಅಂತ ಗೊತ್ತೈತೆ. 2 ಟ್ರಿಪ್ಸ್ ಆನ್ವರ್ಡ್ ಜರ್ನಿ. ಇಂಟು ಹೋಗ್ತಾ ಈಚ್ ವೇ ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಐತೆ ಅಂತ ಹೇಳ್ಯಾರ? ಬಿಟ್ವೀನ್ ಸಿಟಿ 100 ಕಿಲೋಮೀಟರ್ ಐತಿ. ಕಿಲೋಮೀಟರ್ ಡಿಸ್ಟೆನ್ಸ್ ಐತಿ. ನೆಕ್ಸ್ಟ್ ಒನ್ ಇಂಟು ಅದ್ರ ಕೆಪಾಸಿಟಿ ಎಷ್ಟು ಅಂತ ಹೇಳ್ಯಾರ ಅವರು? 56 ಸೀಟ್ಸ್ ಅಂತ ಹೇಳ್ಯಾರ. ಇಂಟು ಅವರು ಡೇಸ್ ಹೇಳಲ್ಲ, ಬಟ್ ಡೇಸ್ ಬಗ್ಗೆ ಏನು ಕೊಟ್ರ ಅವರು? ಮಂತ್ ಕೊಟ್ರ. ಯಾವ ಮಂತ್ ಕೊಟ್ರ ಹೇಳ್ರಿ? 30 ಡೇಸ್. ಇಂಟು ಕೆಪಾಸಿಟಿ ಆನ್ವರ್ಡ್ ಜರ್ನಿ ಏನಾಗೈತೆ ಅಂತ ಹೇಳ್ಯಾರ? ಫುಲ್. ಫುಲ್ ಅಂದ್ರೆ ಎಷ್ಟು ಪರ್ಸೆಂಟ್? 100% ಇಸ್ ಈಕ್ವಲ್ ಟು ಇಕ್ವಟ್. ರಿಟರ್ನ್ ಜರ್ನಿ ಒಂದು ಲೆಕ್ಕ ಮಾಡೋಣಪ್ಪ. ರಿಟರ್ನ್ ಜರ್ನಿ ಒಂದು ಲೆಕ್ಕ ಮಾಡೋಣ. ಎಷ್ಟು ಬಸ್ ಅವು? 2 ಬಸ್. ಇಂಟು ಎಷ್ಟು ಟ್ರಿಪ್? 2. ಇಂಟು ಎಷ್ಟು ಕಿಲೋಮೀಟರ್? ಇಂಟು ಎಷ್ಟು ಸೀಟ್ಸ್? 36. ಇಲ್ಲ, ಕರೆಕ್ಟ್ ಐತೆ. Into 30 days. ಇಂಟು ಎಷ್ಟು ಡೇಸ್? 30 days. ಅದು ಇಂಟು ರಿಟರ್ನ್ ಜರ್ನಿಗೆ ಎಷ್ಟು ಫುಲ್ ಆಗುವಂತ? 70%. 70% ಫುಲ್ ಆಕೈತಿ. ಈಸ್ ಈಕ್ವಲ್ ಟು ಮಾಡ್ರಿ, ಟೋಟಲ್ ಮಾಡ್ರಿ, 5 ಮಾರ್ಕ್ಸ್ ಮುಗೀತು. ಸೊ ಈಸಿ ತಿಳ್ಕೊಬೋದಲ್ಲ? ಸೊ ಹಾಗಾದ್ರೆ 10 ಮಾರ್ಕ್ಸ್ ಕೈ ಹಾಕ್ತೀನಿ ನಾನು. ಆ್ಯಕ್ಚುಲಿ NEP 2024 NEP 2024 ಪ್ರಾಬ್ಲಮ್ ನಂಬರ್ ಕೇಸ್ ಪ್ರಾಬ್ಲಮ್ ನಂಬರ್ 11 ಸಿಕ್ತು ಅನ್ಕೊಳ್ಳೋಣ ಎಲ್ಲರಿಗೂ. ಸೊ ಓಪನ್ ದಟ್. ಈಗ 2024 ಕೇಸ್ ಸ್ಟಡಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಫಾರ್ಮೆಟ್ ಹೋಗೋಣ. ಈಗ ಇನ್ನೊಂದು ವಿಚಾರ ಹೇಳೋದನ್ನು ಕೇಳ್ರಿ. ಕಾಸ್ಟ್ ಪರ್ ಪ್ಯಾಸೆಂಜರ್ ಕಂಡಿಡಕ್ಕೆ ಹೇಳ್ತಾನೆ ನಾನು. ಹೆಂಗೆ ಕಂಡಿಡಕ್ಕೆ ಹೇಳ್ತಾನೆ ಹೇಳ್ರಿ? ಕಾಸ್ಟ್ ಪರ್ ಪ್ಯಾಸೆಂಜರ್ ಕಂಡಿಡಕ್ಕೆ ಹೇಳ್ತಾರೆ. ಫಾರ್ಮುಲಾ ಏನಂತಂದ್ರೆ ಟೋಟಲ್ ಆಪರೇಟಿಂಗ್ ಓವರ್ ಹೆಡ್ ಅಥವಾ ಟೋಟಲ್ ಓವರ್ ಹೆಡ್ ಡಿವೈಡೆಡ್ ಬೈ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಅಂತ ಹೇಳಿ. ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅಂತ ಹೇಳಿ ಫಾರ್ಮುಲಾ.
ಅದಕ್ಕೆ ಇದು ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳುತ್ತಾ. ಫಾರ್ಮುಲಾ ಏನು? ಟೋಟಲ್ ಓವರ್ ಹೆಡ್ ಡಿವೈಡೆಡ್ ಬೈ ಏನಂತ ಹೇಳಿ Passenger kilometer. ಪ್ಯಾಸೆಂಜರ್ ಕಿಲೋಮೀಟರ್ ಅಂತೇಳಿ. ಹಂಗಂದ್ರೆ ಈಗ ಟೋಟಲ್ ಓವರ್ ಹೆಡ್ ಕಂಡುಹಿಡಿಬೇಕಲ್ಲ ನಾವು. ಟೋಟಲ್ ಓವರ್ ಹೆಡ್ ಕಂಡುಹಿಡಿಬೇಕು ಅಂತಂದ್ರೆ ನಾವೇನು ಮಾಡಬೇಕು? ಆಪರೇಟಿಂಗ್ ಕಾಸ್ಟ್ ಶೀಟು ಅಥವಾ ಸರ್ವಿಸ್ ಕಾಸ್ಟ್ ಶೀಟ್ ಅಂತ ಹಾಕ್ಬೇಕು. ಅದಕ್ಕಿಂತ ಮುಂಚೆ ಪ್ಯಾಸೆಂಜರ್ ಕಿಲೋಮೀಟರ್ ಹಾಕೋದು ಹೇಳಿ ನನಗೆ. ಪ್ಯಾಸೆಂಜರ್ ಕಿಲೋಮೀಟರ್ ಹಾಕೋದು ಏನಂತ ಹೇಳಿ ನನಗೆ ಫಾಲೋ ರನ್ನಿಂಗ್ ಐತಿ. ಓಕೆ ಐತಲ್ಲ ರನ್ನಿಂಗ್. ನೀವು ಕಾಣುದು ಸರ Done, sir. ಪ್ಯಾಸೆಂಜರ್ ಕಿಲೋಮೀಟರ್ ಈಗ ಆಲ್ರೆಡಿ ಕಂಡುಹಿಡಿದ ನಾನು ಏನು ನಂಬರ್ ಆಫ್ ಪ್ಯಾಸೆಂಜರ್ ಇಂಟು ಏನು ಇದು ನಂಬರ್ ಆಫ್ ಬಸ್ಸಸ್ ಇಂಟು ಟ್ರಿಪ್ಸ್ ಇಂಟು ಸ್ಟೇಷನ್ಸ್ ಇಂಟು ಕೆಪಾಸಿಟಿ ಇಂಟು ಡೇಸ್ ಇಂಟು ಪರ್ಸೆಂಟೇಜ್ ಆಫ್ ಅಕ್ಯುಪೆನ್ಸಿ. ಅದು ಗೊತ್ತಿತ್ತಲ್ಲ ಎಲ್ಲರಿಗೂ ಫಾರ್ಮುಲಾ. ಸರಿ, ಅದು ಪ್ಯಾಸೆಂಜರ್ ಕಿಲೋಮೀಟರ್ ಕಂಡಿದೆ. ಆಗ ಕೆಲವೊಂದು ಟೈಮ್ ಪ್ರಾಬ್ಲಮ್ನಾಗ ಏನು ಮಾಡ್ಬಿಡ್ತಾನ, ಇಲ್ಲಿ ಡೀಸೆಲ್, ಆಯಿಲ್, ಗ್ರೀಸ್ ಆಯಿಲ್ ಇಂಥವು ಏನು ಮಾಡ್ತಾನೆ ಅಂದರೆ ಕಿಲೋಮೀಟರ್ ವೈಸ್ ಕೊಡ್ತಾನೆ. ಏನು ಕೊಡ್ತಾನೆ? ಕಿಲೋಮೀಟರ್ ವೈಸ್ ಕೊಟ್ಬಿಡ್ತಾನೆ. ಕಿಲೋಮೀಟರ್ ವೈಸ್ ಏನಾರ ಎಕ್ಸ್ಪೆನ್ಸಸ್ ಏನಾರ ಕಿಲೋಮೀಟರ್ ವೈಸ್ ಕೊಟ್ಟರೆ ಈ ಫಾರ್ಮುಲಾ ಹಾಕ್ಬೇಕು ನೋಡಿ. ಎಕ್ಸ್ಪೆನ್ಸಸ್ ಏನಾರ ಆಸ್ ಪರ್ ಕಿಲೋಮೀಟರ್ ವೈಸ್ ಕೊಟ್ರೆ ನೀವೇನು ಮಾಡ್ಬೇಕು? ಈ ಫಾರ್ಮುಲಾ ಯಾಕೆ ಗೊತ್ತಾನೆ? ಪ್ಯಾಸೆಂಜರ್ ಹತ್ಲಿ ಬಿಡಿ ಸರಿ. ಹೆಂಗೆ ಡೀಸೆಲ್ ಖರ್ಚು ಏನು? ಡೀಸೆಲ್ 80 ರೂಪಾಯಿ ಒಂದು ಲೀಟರ್ ಡೀಸೆಲ್. ಒಂದು ಲೀಟರ್ ಡೀಸೆಲ್ಗೆ 10 ಕಿಲೋಮೀಟರ್ ಕೊಡಬೇಕಂತ ಇಮ್ಯಾಜಿನೇಷನ್. ಪ್ಯಾಸೆಂಜರ್ ಹತ್ಲಿ ಬಿಡಿ ಒಂದ್ಸಲ ಹಿಂಗೆ ಹೋಗಿ ಬಂತಂದ್ರೆ ಸೇಮ್ ಪೆಟ್ರೋಲ್ ಹೋಗತ್ತಿಲ್ಲ, ಸೇಮ್ ಡೀಸೆಲ್ ಹೋಗತ್ತಿಲ್ಲ. ಅದು ಖಾಲಿ ಹೋದ್ರೂ ಸೇಮ್ ಹೋಗತಿ, ಫುಲ್ ಹೋದ್ರೂ ಸೇಮ್ ಡೀಸೆಲ್ ಹೋಗ್ತೈತಿ. ಅದಕ್ಕೋಸ್ಕರ ಯಾವಾಗಲೂ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಆಫ್ ಮಾಡ. ಸೈಲೆಂಟ್ ಮಾಡ್ಲಿ ಪಟ್ನ ಬಿಡೋದು ಮತ್ತೆ ಕ್ಯೂ ಬಿಟ್ಟು ಈಗ ಸ್ಟಾರ್ಟ್ ಮಾಡೋಣ. ಒಂದು ವೇಳೆ ಎಕ್ಸ್ಪೆನ್ಸಸ್ ಆಸ್ ಪರ್ ಕಿಲೋಮೀಟರ್ ವೈಸ್ ಕೊಟ್ರೆ, ಎಕ್ಸ್ಪೆನ್ಸಸ್ ಆಸ್ ಪರ್ ಏನಂತ ಕೊಟ್ರೆ ಕಿಲೋಮೀಟರ್ ವೈಸ್ ಕೊಟ್ರೆ ಅವ್ರ ಫಾರ್ಮುಲಾ ಏನಂದ್ರೆ ನಂಬರ್ ಆಫ್ ಬಸ್ಸಸ್ ಇಂಟು ಟ್ರಿಪ್ಸ್ ಇಂಟು ಕಿಲೋಮೀಟರ್ಸ್ ಇಂಟು ಡೇಸ್. ಇದ್ರಾಗ 2 ಥಿಂಗ್ಸ್ ಹೋದು ಯಾವ್ಯಾವ ಗೊತ್ತಾನೆ? ಸೀಟ್ಸ್ ಅಂದ್ರೆ ಕೆಪಾಸಿಟಿ, ಇನ್ನೊಂದು ಪರ್ಸೆಂಟೇಜ್ ಆಫ್ ಅಕ್ಯುಪೆನ್ಸಿ ಹೋದು. ಅವೆರಡು ತಗೋಬಾರ್ದು. ಏನೇನು ತಗೋಬಾರ್ದು ಹೇಳ್ರಿ? ಆ ಸೀಟ್ಸ್ ಮತ್ತು ಪರ್ಸೆಂಟೇಜ್ ಆಫ್ ಅಕ್ಯುಪೆನ್ಸಿನ ತಗೋಬಾರ್ದು. ಯಾವಾಗ? ಒಂದು ವೇಳೆ ಎಕ್ಸ್ಪೆನ್ಸಸ್ ಆಸ್ ಪರ್ ಕಿಲೋಮೀಟರ್ ವೈಸ್ ಕೊಟ್ಟಾಗ. ಅರ್ಥಾತ? ಹಂಗಂದ್ರೆ ಈ ಪ್ರಾಬ್ಲಮ್ ಹೋಗೋಣ. ಅದಕ್ಕಿಂತ ಮುಂಚೆ ಆಪರೇಟಿಂಗ್ ಕಾಸ್ಟ್ ಶೀಟ್ ಹೆಂಗೆ ಆಗ್ತಾರೆ ಅನ್ನೋದು ಒಂದು ನಿಮಿಷ ಹೇಳ್ಬಿಡ್ತೀನಿ. ಆಪರೇಟಿಂಗ್ ಕಾಸ್ಟ್ ಶೀಟ್ ಹೆಂಗೆ ಆಗ್ತಾರೆ ಅನ್ನೋದು ನೋಡೋಣ. ಕಾಸ್ಟ್ ಶೀಟ್ ಪರ್ಟಿಕ್ಯುಲರ್ ಎರಡು ಅಮೌಂಟ್ ಕಾಲಮ್, ಪರ್ಟಿಕ್ಯುಲರ್ ಎರಡು ಅಮೌಂಟ್ ಕಾಲಮ್, ಪರ್ಟಿಕ್ಯುಲರ್ ಎರಡು ಅಮೌಂಟ್ ಕಾಲಮ್. ಈ ಆಪರೇಟಿಂಗ್ ಕಾಸ್ಟ್ ಶೀಟ್ ಒಳಗೆ 3 ಹೆಡ್ಡಿಂಗ್ ಮಾಡ್ತಾರೆ. ಯಾವ ಒಂದು? ನಂಬರ್ 1, ನಂಬರ್ 2, ನಂಬರ್ ಸಿ ಅಂತ 3 ಹೆಡ್ಡಿಂಗ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ರೋಮನ್ ನಂಬರ್ ಅವ್ರು ಹಾಕ್ರಿ, ABC ನ ಹಾಕ್ರಿ, ಏನು ಹಾಕ್ರಿ. ಒಂದನೇ ಹೆಡ್ಡಿಂಗ್ ಹೆಸರು ಏನಂದ್ರೆ ಸ್ಟ್ಯಾಂಡಿಂಗ್ ಚಾರ್ಜಸ್. ಸ್ಟ್ಯಾಂಡಿಂಗ್ ಏನಂತ ಹೇಳಿ? ಅಥವಾ ಫಿಕ್ಸ್ಡ್ ಚಾರ್ಜಸ್ ಅಂತ. ಇದು ನೆನಪಿಡಾಗತ್ತೆ. ಓಕೆ. ಎರಡನೇದು ಮೇಂಟೆನೆನ್ಸ್ ಚಾರ್ಜಸ್ ಅಂತ ಹೇಳಿ. ಮೇಂಟೆನೆನ್ಸ್ ಏನಂತ? ಚಾರ್ಜಸ್ ಅಂತ ಹೇಳಿ. ಮೂರನೇದು ರನ್ನಿಂಗ್ ಚಾರ್ಜಸ್ ಅಂತ ಹೇಳಿ. ಈ ತರ 3 ಡಿವೈಡ್ ಬರ್ತವೆ. ಈಗ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ. ಮೇಂಟೆನೆನ್ಸ್ ಚಾರ್ಜಸ್ ಒಳಗೆ ಯಾವ ಬರ್ತಾವೆ ಅಂದ್ರೆ 2 ಬರುತ್ತೆ. ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್. ರಿಪೇರ್ಸ್ ಅಂಡ್ ಇನ್ನೊಂದು ಯಾವ್ದಂತೆ? ಮೇಂಟೆನೆನ್ಸ್ ಒಂದು ಬರುತ್ತೆ. ಆ್ಯಂಡ್ ಟೈರ್ ಟ್ಯೂಬ್ ಬಗ್ಗೆ ಕೊಟ್ಟರೆ ಅದು ರಿಪ್ಲೇಸ್ಮೆಂಟ್ ಆಫ್ ಟೈರ್ ಆ್ಯಂಡ್ ಟ್ಯೂಬ್ ಅಂತ ಕೊಡೋದ. ನೀವೇನು ನೆನ್ಪಿಟ್ಕೊಳ್ರಿ? ಟೈರ್ ಟ್ಯೂಬ್ ಇಷ್ಟ ನೆನ್ಪಿಟ್ಕೊಂತ ಆಗತ್ತಿಲ್ಲ. ಟೈರ್ ಆ್ಯಂಡ್ ಟ್ಯೂಬ್ಸ್ ಅರ್ಥ ಹೇಳ್ತದೆ. ಇದ್ರೊಳಗೆ ರನ್ನಿಂಗ್ ಚಾರ್ಜಸ್ ಒಳಗೆ ಯಾವ ಬರ್ತಾವ ಅಂದ್ರೆ ಡೀಸೆಲ್, ಪೆಟ್ರೋಲ್, ಆಯಿಲ್, ಗ್ರೀಸ್ ಇಂಥವು ಬರ್ತಾವೆ. ಎದ್ರಾಗ ರನ್ನಿಂಗ್ ಚಾರ್ಜಸ್ ಯಾವ ಬರ್ತಾವ ಅಂತ ಹೇಳಿದ್ರೆ ನಾನು ಡೀಸೆಲ್, ಆಯಿಲ್ಸ್, ಗ್ರೀಸ್ ಆಯಿಲ್ ಮತ್ತೆ ಇಂಥವೆಲ್ಲ ಬರ್ತವೆ. ಪೆಟ್ರೋಲ್ ಇಂಥವೆಲ್ಲ ಬರ್ತವೆ. ಹಂಗಾಗಿ ಇನ್ನು ಉಳಿದಿದ್ವು ಎಲ್ಲವೂ ಎಲ್ಲಿ ಬರ್ತಾವೆ ಗೊತ್ತಾ? ಸ್ಟ್ಯಾಂಡಿಂಗ್ ಚಾರ್ಜಸ್. ಇಷ್ಟ ನೆನಪಿಡ್ರಿ ಅಂತ ಈಸಿ ಆಗಿದೆ. ಹಾಗಾದ್ರೆ 3 ಹೆಡ್ಡಿಂಗ್ ಯಾವ್ಯಾವು? ಸ್ಟ್ಯಾಂಡಿಂಗ್ ಚಾರ್ಜಸ್, ಮೇಂಟೆನೆನ್ಸ್ ಚಾರ್ಜಸ್, ರನ್ನಿಂಗ್ ಚಾರ್ಜಸ್. ರನ್ನಿಂಗ್ ಚಾರ್ಜಸ್ ಒಳಗೆ ಯಾವ ಬರ್ತವೆ? ಡೀಸೆಲ್, ಪೆಟ್ರೋಲ್, ಆಯಿಲ್ ಇಂಥವೆಲ್ಲ ಬರ್ತವೆ. ಇದ್ರಾಗ ಯಾವ ಬರ್ತವೆ? ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್. ಅದ ನೆನಪಿಡ್ರಿ ಸಾಕು. ಟೈರ್ಸ್ ಅಂಡ್ ಟ್ಯೂಬ್ ಬರದೇ ಇಲ್ಲ ಆಲ್ಮೋಸ್ಟ್. ಇದಾಗ ಬರುತ್ತೆ. ಇನ್ನು ಉಳಿದಿದ್ವು ಎಲ್ಲಿ ಬರ್ತವೆ? ಒಂದು ಇನ್ನೊಂದು ಕನ್ಫ್ಯೂಷನ್ ಐತಿ. ವೇಜಸ್ನ ಒಬ್ಬರಿಗೆ ಇಲ್ಲಿ ಹಾಕ್ತಾರ,
ಒಬ್ಬೊಬ್ರು ಇಲ್ಲ ಇಲ್ಲರ್ ಹಾಕಿ ಬಂದ ಬರುತ್ತೆ ಅನ್ಸುತ್ತೆ. ಅರ್ಥ ಅನ್ಕೊಂತೀನಿ. ಇದಿಷ್ಟು ಐಡಿಯಾ ಇತ್ತು ಅಂತಂದ್ರೆ 10 ಮಾರ್ಕ್ಸ್ ಈಸಿಯಾಗಿ ಬಿಡಿಸ್ಕೊಡ್ತಾನೆ. ಹೌದಾ? ಹಾಗಾದ್ರೆ 2024 ಕ್ವಶನ್ ಪೇಪರ್ ಕೇಸ್ ಸ್ಟಡಿ ಕ್ವಶನ್ ನಂಬರ್ ಎಷ್ಟು? 11. ಕ್ವಶನ್ ನಂಬರ್ 11 ಸ್ಟಾರ್ಟ್ ಮಾಡೋಣ. ಓದ್ರಿ ಕ್ವಶನ್ ಅದು. ಹಾವೇರಿ ಟ್ರಾನ್ಸ್ಪೋರ್ಟ್ ಕಂಪ್ನಿ, ಯಾರು ಹಾವೇರಿ ತೆಗೆದ ನೋಡಿದ್ರು. ಹಾವೇರಿ ಟ್ರಾನ್ಸ್ಪೋರ್ಟ್ ಕಂಪ್ನಿ ರನ್ಸ್ ಎ ಬಸ್. ಎಷ್ಟು ಬಸ್? ಒಂದು ಬಸ್. ಎ ಬಸ್ ಅಂದ್ರೆ ಒಂದ ಬಸ್ ಬಿಟ್ವೀನ್ ಹಾವೇರಿ ಅಂಡ್ ಕಾರವಾರ. ಹಾವೇರಿ ಮತ್ತು ಕಾರವಾರ ನಡಕ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸಿಟಿ ಈಸ್ ಎಷ್ಟು ಕಿಲೋಮೀಟರ್ ಐತಂತೆ? 220 ಕಿಲೋಮೀಟರ್ಸ್ ಐತಂತೆ ಕಾರವಾರ ಟು ಹಾವೇರಿ. ದ ಫಾಲೋವಿಂಗ್ ಅದರ್ ಇನ್ಫಾರ್ಮೇಶನ್ ಇನ್ ದ ಮಂತ್ ಆಫ್ ಯಾವ್ದು ಅಂತ ಹೇಳ್ಯಾರ? ಮೇ. ಅಂದ್ರೆ ಡೇಸ್ ಕೊಡಲಿಲ್ಲ ಅಂದ್ರೆ ಮೇ ಮಂತ್ ಒಳಗೆ ಎಷ್ಟು ಡೇಸ್ ಬರ್ತದೆ? 31 ದಿನ ಬರ್ತದೆ. ನೆನಪಿದ್ವಿ ಕೆಳಗೆ ಕಾಸ್ಟ್ ಆಫ್ ದಿ ಬಸ್. ಯಾವಾಗಲೂ ಕಾಸ್ಟ್ ಆಫ್ ದಿ ಬಸ್ನ ಕೊಡೋದು ಎದಕ್ಕಂದ್ರೆ ಡೆಪ್ರಿಸಿಯೇಷನ್. ಕಾಸ್ಟ್ ಆಫ್ ದಿ ಬಸ್ನ ಕೊಡೋದು ಎದಕ್ಕೆ ಹೇಳ್ರಿ? ಡೆಪ್ರಿಸಿಯೇಷನ್ ಕೊಡ್ತಾರೆ. ಕೆಳಗೆ ಹೇಳ್ಯಾರ ನೋಡ್ರಿ, ಡೆಪ್ರಿಸಿಯೇಷನ್ ಚಾರ್ಜ್ ರೇಟ್ ಎಷ್ಟು ಪರ್ಸೆಂಟ್ ಹೇಳ್ಯಾರ? ಹಂಗಂದ್ರೆ ಡೆಪ್ರಿಸಿಯೇಷನ್ 3 ಎಲ್ಲಿ ಬರುತ್ತೆ? ಸ್ಯಾಲ್ರಿ ಟು ಡ್ರೈವರು, ಸ್ಯಾಲ್ರಿ ಆಫ್ ಕಂಡಕ್ಟರ್ ಎಲ್ಲಿ ಬರುತ್ತೆ? ನಾಳೆ. ಇನ್ಸೂರೆನ್ಸ್, ರೋಡ್ ಟ್ಯಾಕ್ಸ್, ಪರ್ಮಿಟ್ ಫೀಸ್ ಎಲ್ಲಿ ಬರುತ್ತೆ? ಓಕೆ. ನಾರ್ಮಲ್ ಕೆಪಾಸಿಟಿ ಆಫ್ ದ ಬಸ್ ನಿಮ್ಗೆ ಗೊತ್ತೈತೆ ಎಲ್ಲಿ ತಗೋಬೇಕಂತ? ಡೀಸೆಲ್ ಕಾಸ್ಟ್ 4 ಕಿಲೋಮೀಟರ್ ಪರ್ ಲೀಟ್ರ್, 4 ಕಿಲೋಮೀಟರ್ ಪರ್ ಲೀಟ್ರ್. ನಾಗ ಹೇಳಿದೆ ಎಕ್ಸ್ಪೆನ್ಸಸ್ ಏನಾರ ಕಿಲೋಮೀಟರ್ ವೈಸ್ ಕೊಟ್ರೆ ಈ ಫಾರ್ಮುಲಾ ಹಾಕ್ಯಬೇಕಂತ ಹೇಳಿ ಹಾಕ್ಯಬೇಕಾ? ಅದು ಎದಕ್ಕಂದ್ರೆ ಟೋಟಲ್ ಕಿಲೋಮೀಟರ್ ಲೆಕ್ಕ ಮಾಡೋದು. ಯಾವ ಕಿಲೋಮೀಟರ್ ಇದೆ ಅಂದ್ರೆ ಎಷ್ಟು ಕಿಲೋಮೀಟರ್ ಅಡ್ಡಾಡೈತೆ ಅನ್ನೋದು ಲೆಕ್ಕ. ಅದು ಫುಲ್ ಪ್ಯಾಸೆಂಜರ್ ಇರಲಿ ಬಿಡಲಿ ಗೊತ್ತಿಲ್ಲ ನನಗೆ, ನೆನಪಿಟ್ಕೊಡ್ರಿ. ಅದು ಏನಂತ ಮುಂದೆ ಹೇಳ್ಯಾರಂದ್ರೆ 80 ರೂಪಾಯಿ 1 ಲೀಟ್ರ್ ಅಂತ. ಹಂಗಂದ್ರೆ ಇದರರ್ಥ ಏನಂದ್ರೆ 1 ಕಿಲೋಮೀಟ್ರಿಗೆ 1 ಲೀಟ್ರಿಗೆ 80 ರೂಪಾಯಿ. 1 ಲೀಟ್ರಿಗೆ ಎಷ್ಟು ಕಿಲೋಮೀಟರ್ ಕೊಡ್ತೈತೆ? ಅದು 4 ಕಿಲೋಮೀಟರ್ ಕೊಡ್ತೈತೆ. ಅವಾಗ ಹೆಂಗೆ ಮಾಡಬೇಕು ಅಂದ್ರೆ ಈಗ ಏನು ಗೊತ್ತಾನೆ? ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಕೊಡೋಂಥ ಕಿಲೋಮೀಟರ್. ಈಗ 80 ರೂಪಾಯಿ ಖರ್ಚಾಗಿತ್ತು 1 ಲೀಟ್ರಿಗೆ. 1 ಲೀಟ್ರಿಗೆ ಎಷ್ಟು ಕಿಲೋಮೀಟರ್ ಕೊಡ್ತೈತೆ? ಅದು ಇಂಟು ಎಷ್ಟು ಕಿಲೋಮೀಟರ್ ಅಡ್ಡಾಡ. ಅದು ಎಷ್ಟು ಅಡ್ಡ ನೋಡೋಣ ಅಂತ ಆಮೇಲೆ ಅರ್ಥ ತರ ಹೇಳ್ತಿರೋದು. ಪರ್ ಪ್ಯಾಸೆಂಜರ್ ಇದು ನೋಡ್ರಪ್ಪ, ಕಿಲೋಮೀಟರ್ ವೈಸ್ ಎಕ್ಸ್ಪೆನ್ಸಸ್ ಕೊಟ್ಟರೆ ಇದನ್ನ ಹಾಕಲೇಬೇಕು, ನೆನಪಿಟ್ಕೊಡ್ರಿ. ಪ್ಯಾಸೆಂಜರ್ ಕಿಲೋಮೀಟರ್ ಫಾರ್ಮುಲಾ ಬೇರೆ, ಟೋಟಲ್ ಕಿಲೋಮೀಟರ್ ಫಾರ್ಮುಲಾ ಬೇರೆ. ಓಕೆ, ಮುಂದೇನಿತ್ತು ಓದಿ. ಗ್ಯಾರೇಜ್ ರೆಂಟು ತೊಗೋಬೇಕು, ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್. ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಎಲ್ಲಿ ತೊಗೊಂತ ಹೇಳ್ರಿ? ಡೀಸೆಲ್ ಕಾಸ್ಟ್ ಎಲ್ಲಿ ತೊಗೊಂತವೆ? ಸರಿ, ಡೀಸೆಲ್ ಕಾಸ್ಟ್ ಎಲ್ಲಿ ತೊಗೊಂತವೆ? ಮೇಂಟೆನೆನ್ಸ್, ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಎಲ್ಲಿ ತೊಗೊಂತೀವಿ? ಎಲ್ಲಿ ತೊಗೊಂತೀವಿ? ಇನ್ನು ಉಳಿದಿದ್ವಲ್ಲ ಮೇಲೆ ತೊಗೊಂಡ್ಬಿಡ್ತೀವಿ. ಹಾಗಾದ್ರೆ ಕೇಳ್ಬೋದು, ಬಸ್ ರನ್ಸ್ ಆನ್ ಎನ್ ಅವರೇಜ್ 30 ಡೇಸ್. ಅವ್ರು ಹೇಳ್ಬಿಟ್ರೆ ಡೇಸ್. ನಾವೇನು ಅಂದ್ಕೊಂಡ್ವಿ ಮೇ ಕೊಟ್ಟಾರ ಅಂದ್ರೆ ನಮ್ಗೆ 31 ಡೇಸ್ ಅಂತ ತಿಳ್ಕೊಂಡ್ವಿ. ಬಟ್ ಅವರೇ ಡೇಸ್ ಕೊಟ್ಟಾರ ಅಂತಂದ್ರೆ 30 ಡೇಸ್ ತೊಗೊಂಡು. ನೆಕ್ಸ್ಟ್ ಇನ್ ಎ ಮಂತ್ ಬಸ್ ಕ್ಯಾರೀಸ್ 100% ಆಫ್ ಇಟ್ಸ್ ಕೆಪಾಸಿಟಿ ಟುವರ್ಡ್ಸ್ ಕಾರವಾರ. ಟುವರ್ಡ್ಸ್ ಕಾರವಾರ ಅಂದ್ರೆ ಹಾವೇರಿಯಿಂದ ಕಾರವಾರ ಹೋಗೋಂಬಂದ ಫುಲ್ ಆನ್ವರ್ಡ್ ಜರ್ನಿ ಏನಾಕೈತಿ? ಫುಲ್ ಆಕೈತಿ. ನೆಕ್ಸ್ಟ್ ಒಂದು ವೈಲ್ ರಿಟರ್ನ್ ಜರ್ನಿ ಎಷ್ಟು ಅಂತ ಹೇಳ್ಯಾರ ಅವರು? 90% ಕಾರವಾರದಿಂದ ಹಾವೇರಿಗೆ. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಏನೇನು ಕಂಡಿಡಕ್ಕೆ ಹೇಳ್ಯಾರ? ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್. ಎರಡನೇದು ಬಸ್ ಫೇರ್ ಟು ಬಿ ಚಾರ್ಜ್ಡ್ ಈಚ್ ವೇ ಇಫ್ ಕಂಪ್ನಿ ವಾಂಟ್ಸ್ ಟು ಅರ್ನ್ ಎ ಪ್ರಾಫಿಟ್ ಆಫ್ ಎಷ್ಟು ಪರ್ಸೆಂಟ್ ಹೇಳ್ಯಾರ? 25% ಆನ್ ಕಾಸ್ಟ್. ಕಾಸ್ಟ್ ಮೇಲೆ 25% ಪ್ರಾಫಿಟ್ ಆದ್ರೆ ನಾನು ನಿಮ್ಗೆ ಒಂದು ಮಾತು ಹೇಳಿದ್ದೆ, ನಿಮಗೆ ಕಾಸ್ಟ್ ಶೀಟ್ ಹೇಳೋದು ಹೇಳ್ತೇನೆ ನಾನು ಇವಾಗ. ಆನ್ ಕಾಸ್ಟ್ ಅಂದಾಗ ಡೈರೆಕ್ಟ್ ಇಂಟು ಮಾಡಬೇಕು. ಆನ್ ಸೇಲ್ಸ್ ಅಂತ ಹೇಳಿದಾಗ ಸೇಲ್ ಅಂದ್ರೆ ಒಂದೇ, ಇಲ್ಲೇ ಪೇರ್ ಅಂದ್ರೆ ಒಂದೇ. ಈಗ ಬಾಡಿಗೆ ಪೇರ್ ಅಂದ್ರೆ ಈಗ ಬಸ್ ಚಾರ್ಜ್ ಅಂತ ಹೇಳ್ತಾವಲ್ಲ, ಅದಕ್ಕೆ ಪೇರ್ ಅಂತ ಕರೀತೀವಿ. ಹೌದಾ? ಅದಕ್ಕೆ ಒಂದು ವೇಳೆ ಅವ್ರು ಏನಾದ್ರು ಪ್ರಾಫಿಟ್ ಆನ್ ಫೇರ್ ಅಂತ ಹೇಳಿದಾಗ ಏನು ಮಾಡ್ಬೇಕಾಗಿತ್ತು? ಇಮ್ಯಾಜಿನೇಷನ್ ತೊಗೊಳೋದು ಹೇಳಿರಲ್ಲ. ಈಗ ಕಾಸ್ಟ್ ನಮ್ಮ ಕಡೆ ಇಷ್ಟ ಐತಿ, ಪ್ರಾಫಿಟ್ ಎಷ್ಟು ಇರ್ಬೇಕಂತ ಹೇಳ್ಯಾರ. ಹಂಗಂದ್ರೆ ನಮ್ಮ ಕಡೆ ಸೇಲ್ಸ್ 100 ರೂಪಾಯಿ ಇದ್ರೆ ಅಥವಾ ಪೇರ್ 100 ರೂಪಾಯಿ ಇದ್ರೆ ಕಾಸ್ಟ್ ಎಷ್ಟು, ಪ್ರಾಫಿಟ್ ಎಷ್ಟು ಇರ್ಬೇಕಂತ ಹೇಳಿದ್ರೆ ಕಾಸ್ಟ್ ಎಷ್ಟು ಐತೆ ಅಂತ ಇಮ್ಯಾಜಿನೇಷನ್ ಮಾಡಿಸ್ತಾವಲ್ಲ ಲೆಕ್ಕನ ಕಾಸ್ಟ್ ಶೀಟ್ ಬಿಡಿಸೋ ಹೊತ್ನಾಗ. ಹಂಗೆ ಮಾಡ್ಬೇಕು. ಯಾವಾಗ ಆನ್ ಕಾಸ್ಟ್ ಹೇಳೋ ಬದಲು ಬೇರೆ ಹೇಳಿದ್ರೆ, ಆನ್ ಕಾಸ್ಟ್ ಮೇಲೆ ಹೇಳಿದ್ರೆ ಏನು ಮಾಡ್ಬೇಕು? ಡೈರೆಕ್ಟ್ ಇಂಟು ಮಾಡ್ಬೇಕು. ಅರ್ಥ ಹೇಳ್ತಿರೋದು. ಈಗ ಅದಕ್ಕಿಂತ ಮುಂಚೆ ಇಲ್ಲೇ ಎಷ್ಟು ಟ್ರಿಪ್ ಅಡ್ಡಾಡ್ತೈತೆ ಅನ್ನೋದು ಏನು ಹೇಳ್ಯಾರ ನೋಡ್ರಿ. ಎಲ್ಲರೂ ಒಂದು ವರ್ಡ್ ಕೊಟ್ಟಾರ ನೋಡ್ರಿ. ಏನು ಕೊಟ್ಟಿಲ್ಲ ಅಂತಂದ್ರೆ ಅಪ್ಪಿ ಒಂದು ರೌಂಡ್ ಟ್ರಿಪ್ ಹೋಗೋದೊಂದು ಬರೋದೊಂದು, ಹೋಗೋದೊಂದು ಬರೋದೊಂದು. ಆ್ಯಕ್ಚುಲಿ ಅವ್ರು ಕೊಡ್ಬೇಕು. ಕೆಲವೊಂದು ಟೈಮ್ ಈ ಕ್ವಶನ್ ಪೇಪರ್ ನೋಡ್ರಿ 2 ಮಿಸ್ಟೇಕ್ ಅದಾವ. ಈಗ ಆ್ಯಕ್ಚುಲಿ 15 ವರ್ಷ 10 ವರ್ಷ 2 ಮಿಸ್ಟೇಕ್ ಬಂದ್ವಿ. ಯಾವುದಾದ್ರು ಕ್ವಶನ್ ಬಂತು, ಇದು ಬಂತು. ಈ ಥರ ಕೊಳ್ಳೇಬೇಕು. ಅವ್ರು ಎಷ್ಟು ಟ್ರಿಪ್ ಮಾಡ್ತೈತೆ ಅನ್ನೋದು ಕೊಡಬೇಕು. ಇಲ್ಲಾಂದ್ರೆ ಮತ್ತೆ ನಮ್ಮ ಇಮ್ಯಾಜಿನೇಷನ್ ಬರುತ್ತೆ, ಹೋಗೋದೊಂದು ಬರೋದೊಂದು ಬಂದ ಬರುತ್ತೆ. ಅರ್ಥ ನಾ ಹೇಳ್ತೀನಿ.
ಸೊ ಹಾಗಾದ್ರೆ ಒಂದಕ್ಕೆ ಯಾವಾಗಲೂ ವರ್ಕಿಂಗ್ ನೋಟ್ ಏನಂತಂದ್ರೆ ಪ್ಯಾಸೆಂಜರ್ ಕಿಲೋಮೀಟರ್ ಕಂಡುಹಿಡಿಬೇಕು, ಆಮೇಲೆ ಎಕ್ಸ್ಪೆನ್ಸಸ್ ಕಿಲೋಮೀಟರ್ ವೈಸ್ ಕೊಟ್ಟರೆ ಏನು ಕಂಡುಹಿಡಿಬೇಕು, ಟೋಟಲ್ ಕಿಲೋಮೀಟರ್ ಕಂಡುಹಿಡಿಬೇಕು ಫಸ್ಟ್ ಪ್ಯಾಸೆಂಜರ್ ಕಿಲೋಮೀಟರ್. ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ ಬೋರ್ಡ್ ಮೇಲೆ, ನೀವು ಮಾಡಿರಿ 2 minutes ಮಾಡಿ ಪ್ಯಾಸೆಂಜರ್ ಕಿಲೋಮೀಟರ್ ಲೆಕ್ಕ ಮಾಡಿರಿ. ಇದಕ್ಕೆ ಕಾಣುತ್ತೆ ನೋಡಪ್ಪ, ಪ್ಯಾಸೆಂಜರ್ ಕಿಲೋಮೀಟರ್ಸ್ ಫಾರ್ಮುಲಾ Number of buses into train into capacity into days into percentage of occupancy. ಅಕ್ಯುಪೆನ್ಸಿ ಅಲ್ಲ ರೈಟಾ? ಇಲ್ಲ ಅದ ಈಗ ಅದು ಕ್ವಶನ್ ಅಲ್ಲ, ಇಲ್ಲ ಅದಕ್ಕೇನಿಲ್ಲ. ಹಾಗಂದ್ರೆ ಇದಾಗ ಆನ್ವರ್ಡ್ ಮತ್ತು ರಿಟರ್ನ್ ಬೇರೆ ಬೇರೆ ಮಾಡ್ಬೇಕಪ್ಪ ನೋಡ್ರಿ. ಆನ್ವರ್ಡ್ ಬೇರೆ ಐತೆ, ರಿಟರ್ನ್ ಬೇರೆ ಐತೆ ನೋಡ್ರಿ ಇದ್ರಾಗ. ಓಕೆ, ಆನ್ವರ್ಡ್ ಬೇರೆ ಮಾಡೋಣ. ಹಂಗಂದ್ರೆ ಆನ್ವರ್ಡ್ ಜರ್ನಿ ಎಷ್ಟು ಬಸ್ ಅದಾವ ಇಲ್ಲಿ? 1 ಬಸ್ ಅದ. 1 ಬಸ್ ಎಷ್ಟು ಟ್ರಿಪ್ ಹೋಗೋದು? 1 ಟ್ರಿಪ್. ಡಿಸ್ಟೆನ್ಸ್ 220 ಕಿಲೋಮೀಟರ್ಸ್. ಕೆಪಾಸಿಟಿ ಎಷ್ಟೈತೆ ನೋಡಿ ಬಸ್ಸಿಂದು? 50 ಪ್ಯಾಸೆಂಜರ್ ಇಂಟು ಎಷ್ಟು ಡೇಸ್ ಹೇಳ್ಯಾರ ಆನ್ ಎವರೇಜ್? 30 days. ಇಂಟು ಹೋಗ್ತಾ ಏನಂತ ಹೇಳ್ಯಾರ ಅವರು? 100% ಇಸ್ ಈಕ್ವಲ್ ಟು ರಿಟರ್ನ್ ಜರ್ನಿ 1 ಬಸ್ ಇಂಟು 1 ಟ್ರಿಪ್ ಇಂಟು 220 ಕಿಲೋಮೀಟರ್ಸ್ ಇಂಟು 50 ಪ್ಯಾಸೆಂಜರ್ ಇಂಟು 30 ಡೇಸ್ ಇಂಟು ಎಷ್ಟು ಪರ್ಸೆಂಟ್? 90%. ಇಸ್ ಈಕ್ವಲ್ ಟು ಮಾಡಿದ್ರೆ ಎಷ್ಟು ಬಂತು ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್? ಬೇಗ ಎಷ್ಟು ಬಂತು? ಒಂದೇದು 1,30,30,000 ರೂಪಾಯಿ. 3,30,30,000 ಒಂದೇದು. ಎರಡನೇದು 2,97,000. ಓಕೆ, ಸೊ ಅರ್ಥ ಆಗುತ್ತೆ ಅನ್ಕೊಳ್ಳೋಣ. ಏನು ಗೊತ್ತಾಗುತ್ತಲ್ಲ ಮಾಡ್ತೀನಿ. ಇದು 3,30,30,000, ಇದಂತೂ 2,97,000. ಸರಿನಾ? ಟೋಟಲ್ ಕಿಲೋಮೀಟರ್ಸ್ಗೆ ಫಾರ್ಮುಲಾ ಅಂತ ಹೇಳಿದೆ ನಾನು ಆನಾಗೈತೆ. ಓಕೆ, ಟೋಟಲ್ ಕಿಲೋಮೀಟರ್ಸ್ಗೆ ಫಾರ್ಮುಲಾ ಅಂತ ಹೇಳಿದೆ ನೋಡ್ರಿ. ನಂಬರ್ ಆಫ್ ಬಸ್ಸಸ್ ಇಂಟು ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್ ಇಂಟು ಇನ್ನೊಂದು ಯಾವ್ದು? ಡೇಸ್. ಇಲ್ಲಿ ಆನ್ವರ್ಡ್ ರಿಟರ್ನ್ ಬರಂಗಿಲ್ಲ, ಲೆಕ್ಕಕ್ಕೆ ಬರಲ್ಲ. ಯಾಕೆ ಆನ್ವರ್ಡ್ ರಿಟರ್ನ್? ಆನ್ವರ್ಡ್ ಹೋಗ್ಲಿ ರಿಟರ್ನ್ ಹೋಗ್ಲಿ ಸೇಮ್ ಪೆಟ್ರೋಲ್ ಸೇಮ್ ಡೀಸೆಲ್ ಎಲ್ಲ ಖರ್ಚಾಗೈತಲ್ಲ, ಹಾಗಾಗಿ ಇದನ್ನ ಒಂದೇ ತೊಗೊಂಡ್ಬಿಡ್ತೇನೆ. 1 ಬಸ್ ಇತ್ತ ಎಂಟು ದಿನಕ್ಕೆ ಎಷ್ಟು ಟ್ರಿಪ್ ಮಾಡ್ತಿತ್ತು ಹೇಳ್ರಿ? ಅದು ಹೋಗೋದೊಂದು ಬರೋದೊಂದು 2 ಟ್ರಿಪ್ ಮಾಡ್ತಿತ್ತ. ಮೂರನೇದು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಿತ್ತು? ಅದು 220 ಕಿಲೋಮೀಟರ್ಸ್ ಇಂಟು ಎಷ್ಟು ಡೇಸ್ ಹೇಳ್ರಿ? 30 ದಿನ. ಹಂಗಂದ್ರೆ ಎಷ್ಟು ಆಗ್ತದೆ ಆನ್ಸರ್? 13,200 ಕಿಲೋಮೀಟರ್ಸ್ ಆಯ್ತು ನೋಡ್ರಿ. ಇಷ್ಟ ಲೆಕ್ಕ. ಇಪ್ಪಟ್ಟು ಲೆಕ್ಕ ಗೊತ್ತಾದ? ಇಪ್ಪಟ್ಟು ಆಪರೇಟಿಂಗ್ ಕಾಸ್ಟ್ ಹಾಕ್ಬೇಕು. ಯಾವ್ದು ಹಾಕ್ಬೇಕು ಹೇಳ್ರಿ? ಆಪರೇಟಿಂಗ್ ಕಾಸ್ಟ್ ಶೀಟ್, ಅಥವಾ ಅದಕ್ಕೆ ಏನಂತ ಕರಿತೀರಿ ಈಗ? ಸರ್ವಿಸ್ ಕಾಸ್ಟ್ ಶೀಟ್ ಹಾಕ್ಬೇಕು. ಅದ್ರಾಗ 3 ಹೆಡಿಂಗ್ ಯಾವ? ಸ್ಟ್ಯಾಂಡಿಂಗ್, ಇನ್ನೊಂದು ಹೆಸರು ಫಿಕ್ಸ್ಡ್ ಚಾರ್ಜಸ್, ಎರಡನೇದಿನ ಮೇಂಟೆನೆನ್ಸ್ ಚಾರ್ಜಸ್, ಮೂರನೇದೇನು? ನೋಡ್ಕೊಂಡು ತಗೊಂಡ್ರೆ ಎಲ್ಲವೂ 1 by 1. ಒಂದೇ ಕಾಸ್ಟ್ ಆಫ್ ದಿ ಬಸ್ ಕೊಡೋದು ಇದಕ್ಕೆ ರೀಸನ್ ಹೇಳ್ರಿ? ಹಾಂ, ಎಷ್ಟು ಪರ್ಸೆಂಟ್ ಕೊಡೋಣ? 10% ಕೊಡೋದಲ್ರಿ. ಹಾಗೆ ಡೆಪ್ರಿಸಿಯೇಷನ್ ಎಲ್ಲಿ ಬರುತ್ತೆ ಹೇಳ್ರಿ? Standing charges. ಇಲ್ಲಿ ಲೆಕ್ಕ ಮಾಡಿದ್ರೆ ಒಂದ್ಸಲ ಗಮನ ಇಟ್ಟು ನೋಡ್ರಿ. ಕಾಸ್ಟ್ ಆಫ್ ದಿ ಬಸ್ ಎಷ್ಟೈತಿ? 24 ಲಕ್ಷ ಇಂಟು ಎಷ್ಟು ಪರ್ಸೆಂಟ್ ಹೇಳೋಣ? 10%. ಇಂಟು 1/12. ಯಾಕಂದ್ರೆ ಆ 10% ಫರ್ ಏನೋ ಮಂತ್ ಐತಿ. ನಾವಿಲ್ಲಿ ಲೆಕ್ಕ ಮಾಡಾಕತ್ತೀವಿ ಯಾವ ಲೆಕ್ಕಕ್ಕೆ? ಯಾವ ಮಂತ್ಗೆ ಹೇಳ್ರಿ ಈಗ ಲೆಕ್ಕ ಮಾಡಾಕತ್ತೀವಿ ನಾವು? ಮೇ 2024 ಲೆಕ್ಕ ಮಾಡಾಕತ್ತೀವಿ ನಾವು. ಆ್ಯಕ್ಚುಲಿ ಒಂದೇ ತಿಂಗಳದ ಲೆಕ್ಕ ಇರ್ಬೇಕು. ಅದಕ್ಕೆ ಇದು 10% ಫರ್ ಏನೋ ಇದ್ದಾಗ 1/12 ತಗೋಬೇಕು. 1 ಇಯರ್ ಕೊಟ್ಟಾಗ ನೀವು 1 ಮಂತಿಗೆ ಕನ್ವರ್ಟ್ ಮಾಡ್ಬೇಕಾಗೈತೆ. 1 ಮಂತ್ ಅಂದ್ರೆ 1/12 ಎಷ್ಟು ಆಗ್ತಂಗ ಆನ್ಸರ್? 20,000 ಆಗ.
ಸೊ ಕ್ಲಿಯರ್. ಎರಡನೇದು ಡೆಪ್ರಿಸಿಯೇಷನ್ ಆಗತ್ತೆ ಯಾವ್ದು ನೋಡ್ರಿ. ಸ್ಯಾಲ್ರಿ ಆಫ್ ಡ್ರೈವರ್ ಎಷ್ಟೈತೆ ಅದು 25,000. ಪರ್ ಮಂತ್ ಹೇಳ ಪರಿಹಾರ ನೋಡ್ರಿ. ಸ್ಯಾಲ್ರಿ ಆಫ್ ನೆಕ್ಸ್ಟ್ ಕಂಡಕ್ಟರ್ ಎಷ್ಟೈತಿ 25,000. ಹಾ ಇನ್ಸೂರೆನ್ಸ್ ಮತ್ತೆ ಇನ್ನೊಂದು ಯಾವ್ದು ರೋಡ್ ಟ್ಯಾಕ್ಸ್ ಮತ್ತೆ ಇನ್ನೊಂದು ಪರ್ಮಿಟ್ ಫೀಸ್ ಎಷ್ಟೈತಿ ಅದು 9,000. ನಾರ್ಮಲ್ ಕೆಪಾಸಿಟಿ ಬರಲ್ಲ. ಡೀಸೆಲ್ ಕಾಸ್ಟ್ ಅದಾಗ ಬರ್ತೀರಿ ಹೇಳಿಪ್ಪ. ಡೀಸೆಲ್ ಕಾಸ್ಟ್ ನೋಡ್ರಿ ಇಲ್ಲಿ ಡೀಸೆಲ್ ಕಾಸ್ಟ್ ಇಲ್ಲಿ ಕೇಳ್ರಿ 80 ರೂಪಾಯಿಗೆ 1 ಲೀಟರ್. ಅಲ್ಲಿ ಹೇಳ ನೋಡ್ರಿ ಬ್ರಾಕೆಟ್ನಾಗ 4 ಕಿಲೋಮೀಟರ್ ಕೊಡ್ತೈತೆ ಒಂದು 1 ಲೀಟರ್ಗೆ. 1 ಲೀಟರ್ 4 ಕಿಲೋಮೀಟರ್. ಅದಕ್ಕಿಂತ ಮುಂಚೆ 1 ಲೀಟರ್ಗೆ ಎಷ್ಟು ರೂಪಾಯಿ ಡಿವೈಡೆಡ್ ಬೈ ಅದು ಎಷ್ಟು ಕಿಲೋಮೀಟರ್ಗೆ 1 ಕಿಲೋಮೀಟರ್ಗೆ ಎಷ್ಟು ಇತ್ತು ಗೊತ್ತಾದ. ಹೆಂಗೆ ಲೆಕ್ಕ ಮಾಡ್ದಾಗ ಗೊತ್ತಲ್ಲ ನಾವು ನೀವು ಗಾಡಿಗೆ ಪೆಟ್ರೋಲ್ ಹಾಕಿ 100 ರೂಪಾಯಿಗೆ ಇಷ್ಟು ಕಿಲೋಮೀಟರ್ ಕೊಡ್ತಿದ್ರೆ 1 ರೂಪಾಯಿಗೆ ಇಷ್ಟು 1 ಕಿಲೋಮೀಟರ್ಗೆ ಇಷ್ಟು ರೂಪಾಯಿ ಇತ್ತು ಅಂತ ಲೆಕ್ಕ ಮಾಡ್ತೇವಿಲ್ಲ. ಹಾಗಾದ್ರೆ 80 ರೂಪಾಯಿ 1 ಲೀಟರ್ ಆದ್ರೆ ಫೋನ್ ಬರೋದು ಬಂದತ್ತೆ ಯಾರು ಬಿಡ. 80 ರೂಪಾಯಿ 1 ಲೀಟರ್ ಆದ್ರೆ ಡಿವೈಡೆಡ್ ಬೈ 4 ಕಿಲೋಮೀಟರ್ ಮಾಡಿದೆ ಅಂದ್ರೆ 4 ಕಿಲೋಮೀಟರ್ ಕೊಡ್ತೈತೆ ಅಂದ್ರೆ 1 ಕಿಲೋಮೀಟರ್ಗೆ ಎಷ್ಟು ಕೊಟ್ಟಿದಂಗೆ ಆತ ಇಂಟು 13,200. ಅದ್ರ ಕಲಿತಿದ್ದು ನೆನಪೈತೆ ಎಷ್ಟು ಕಿಲೋಮೀಟರ್ 1 ತಿಂಗಳಿಗೆ ಅಡ್ಡಿರ್ತೈತೆ ಅಂದ್ರೆ ಇಷ್ಟು ಕಿಲೋಮೀಟರ್ ಅಡ್ಡಿರ್ತೈತೆ 1 ತಿಂಗಳಿಗೆ. ಓಕೆ ಹಂಗಂದ್ರೆ ಎಷ್ಟಾಯ್ತು 2,00,000. ಒಂದಕ್ಕಿಂತ ಜಾಸ್ತಿ ಎಕ್ಸ್ಪೆನ್ಸಸ್ ಇದ್ದಾಗ ಅಷ್ಟೇ ಇನ್ನೊಂದು ಕಾಲಮ್ ಯೂಸ್ ಮಾಡ್ಬೇಕು. ಇದನ್ನ ಯಾವಾಗ ಔಟರ್ ಕಾಲಮ್ ಹಚ್ಚಿ ಇವೇನದವ ಇವು ಒಂದಕ್ಕಿಂತ ಜಾಸ್ತಿ ಇದ್ದಾಗ ಮಾತ್ರ ಇನ್ನೊಂದು ಕಾಲಮ್ ಬರ್ಕೊಂಡು ಔಟರ್ ಕಾಲಮ್ ಬರೀ ಟೋಟಲ್ ಅರ್ಥ. ಸರ್ ನೆಕ್ಸ್ಟ್ ಒಂದು ಯಾವ್ದೈತಪ್ಪ ಡೀಸೆಲ್ ಆದ್ಮೇಲೆ ಇದು ಬರ್ತೈತೆ ನೋಡ್ರಪ್ಪ ಗ್ಯಾರೇಜ್ ರೆಂಟ್. ಹೌದಲ್ಲ 11,000 ಪರಿಣಾಮ ಏನ ಪರ್ ಮಂತ್ 11,100. ಲಾಸ್ಟ್ ಒನ್ ಐತಿ ನೋಡ್ರಿಪ್ಪ ಯಾವ್ದು ಎದ್ರ ಬರ್ತೈತಿ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಚಾರ್ಜಸ್ ಎದ್ರ ಬರ್ತೈತಿ. ರಿಪೇರ್ ಮೇಂಟೆನೆನ್ಸ್ ಚಾರ್ಜಸ್ ಒಳಗೆ ಬರ್ತೈತಿ. ಎಷ್ಟು ಐತಿ 10,000. ಪರ್ ಮಂತ್. ಫಸ್ಟ್ ಇದನ್ನ ಟೋಟಲ್ ಮಾಡ್ರಿ ಇಲ್ಲಿ ಬರೀರಿ. 50 70 ಒಂದು 90,100. ಈ 10,000 ಕೂಡಿಸಿದ್ರೆ 1,00,100. ಈ 2,60,000. ಓಕೆ ಈಗ ನೋಡಪ್ಪ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಆಯ್ತು. ಇವನ್ನೆಲ್ಲ ಆ್ಯಡ್ ಮಾಡ್ಕೊತ ಬಂದ್ವಿ. ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟಾಯ್ತು 90,100 ಆಯ್ತು. ಇದಕ್ಕೆ 10,000 ಆ್ಯಡ್ ಮಾಡಿದ್ರೆ ಎಷ್ಟಾಯ್ತು 1,01,100 ಆಯ್ತು. ಇದಕ್ಕಿದ್ರೆ ಆ್ಯಡ್ ಮಾಡಿದ್ರೆ ಎಷ್ಟಾಯ್ತು 3,64,100. ಏನಂತಂದ್ರೆ ಟೋಟಲ್ ಓವರ್ ಹೆಡ್ ಆತಿದೆ. ಇದ್ರ ಪ್ರಕಾರ ಆಪರೇಟಿಂಗ್ ಕಾಸ್ಟ್ ಶೀಟ್ ಪ್ರಕಾರ ಎಷ್ಟಾಗ್ತಿದೆ ಟೋಟಲ್ 3,64,100. ಈಗ ಅವ್ರು ಏನಕ್ಕೆ ಎಷ್ಟು ಕ್ವಶನ್ ಕೇಳ್ಯಾರ ಏ ಕ್ವಶನ್ ಓದ್ರಿ. ಕಾಸ್ಟ್ ಪರ್ ಏನ್ ಹೇಳ್ಯಾರ ನೋಡ್ರಿ ಏ ಕ್ವಶನ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ಅಂತ ಹೇಳಿರಲಿಲ್ಲ. ಆ ಫಾರ್ಮುಲಾ ಏನಂತ ಹೇಳಿದ್ದೆ ನಾನು ಅಲ್ಲಿ ಆಗಲ್ಲ ಬರ್ಸಿದ್ನಲ್ಲ ಟೋಟಲ್ ಓವರ್ ಹೆಡ್ ಡಿವೈಡೆಡ್ ಬೈ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಟೋಟಲ್ ಓವರ್ ಹೆಡ್ ಈಗ ಎಷ್ಟು ಬಂತಲ್ಲ 3,64,100 ಡಿವೈಡೆಡ್ ಬೈ ಪ್ಯಾಸೆಂಜರ್ ಕಿಲೋಮೀಟರ್ ಬಂದಿತ್ತು ನೋಡ್ರಿ 6,27,000 ಬಂದಿತ್ತು. ಆನ್ಸರ್ ಎಷ್ಟು ಅಂತ ಹೇಳಿ 0.58 ಮುಂದೆ ಎಕ್ಸಾಕ್ಟ್ ಎಷ್ಟು ಅಂತ ಅರ್ಥ ಆಗ್ತದೆ ವಿಜಯ್ ಅರ್ಥ ಆತಪ್ಪ ಮುಂದೇನಿತ್ತು ಕೈ ಬಿಡಿ 58 ವರ್ಷ ಬರೋಣ. ಈಗ ಬಿ ಏನ್ ಕ್ವಶನ್ ಕೇಳಾರಂದ್ರೆ ಬಸ್ ಪೇರ್ ಕಂಡುಹಿಡಿಯಿರಿ ಅಂತ ಹೇಳ್ತಾನ. ಬಸ್ ಪೇರ್ ಇಫ್ ಕಂಪ್ನಿ ವಾಂಟ್ಸ್ ಟು 25% ಪ್ರಾಫಿಟ್ ಆನ್ ಕಾಸ್ಟ್ ಮೇಲೆ 25% ಪ್ರಾಫಿಟ್ನ ಬೇಕು ಅಂದ್ರೆ ಅವಾಗ ಬಸ್ ಪೇರ್ ಎಷ್ಟಾಗತ್ತೆ ಅನ್ನೋದು ಕಂಡುಹಿಡಿಯಿರಿ ಅಂತ ಹೇಳ್ತಾನ. ಅವಾಗ ಏನ್ ಮಾಡೋಣ ಅಂತಂದ್ರೆ ಈಗ ನಿಮ್ಗೆ ಗೊತ್ತಿರ್ಬೋದು ಕಾಸ್ಟ್ ಪರ್ ಪ್ಯಾಸೆಂಜರ್ ಎಷ್ಟೈತಿ. ಕಾಸ್ಟ್ ಪರ್ ಪ್ಯಾಸೆಂಜರ್ ಎಷ್ಟೈತಿ 0.58 ಐತಿ. ಹೌದಾ? ಇದಕ್ಕೆ ಆ್ಯಡ್ ಪ್ರಾಫಿಟ್ ಮಾಡೋಣ. ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಹೇಳ್ರಿ ಅದು 25% ಆನ್ ಏನು
ಕಾಸ್ಟ್ ಅಂತ ಹೌದಲ್ರಿ, ಕಾಸ್ಟ್ ಪರ್ ಪ್ಯಾಸೆಂಜರ್ ಎಷ್ಟು ಐತಿ 0.58 ಐತಿ. ಅದಕ್ಕೆ ಏನು ಆ್ಯಡ್ ಮಾಡೋಣ ಈಗ 25% ಆ್ಯಡ್ ಮಾಡೋಣ. ಆ್ಯಡ್ ಮಾಡಿರಿ 0.58ಗೆ 25% 0.14 ಅಷ್ಟ ಮುಂದೆ ಅಷ್ಟು ಹೌದಲ್ಲ. ಟೋಟಲ್ ಮಾಡಿದ್ರೆ ಎಷ್ಟು ಆಯ್ತು 0.725. ಇದು ಪೇರ್ ಆಯ್ತು ಪರ್ ಕಿಲೋಮೀಟರ್ ಆಗ್ತಿದೆ. ಅಂದರೆ ಬಸ್ ಇದು ಏನು ಪರ್ ಕಿಲೋಮೀಟರ್ ಲೆಕ್ಕ ಮಾಡಿದ್ದೀವಿ ನಾವು ಆ್ಯಕ್ಚುಲಿ. ಅಂಥದ್ದು ಒಬ್ಬ ಪ್ಯಾಸೆಂಜರ್ಗೆ ಎಷ್ಟು ಕಿಲೋಮೀಟರ್ ಅಡ್ಡಾಡ್ತಾನೆ ಹೇಳ್ರಿ ತಡಿ. ಬಸ್ ಪೇರ್, ಓಕೆ, ಬಸ್ ಪೇರ್ ಬಿಟ್ವೀನ್ 2 cities. ಹೌದಾ? ಈಗ ನಮಗೆ ಬಂತಲ್ಲ, ಎಷ್ಟು ಬಂತದ 0.725 ಬಂತಲ್ಲ. ಪ್ರಾಫಿಟ್ ಎಲ್ಲ ಆ್ಯಡ್ ಮಾಡ್ಕೊಂಡು ಇಂಟು ಕಾರವಾರ ಟು ಹಾವೇರಿಗೆ ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಐತಿ ಹೇಳ್ರಿ? ಎಷ್ಟು ಆಯ್ತು ನೋಡ್ರಿ 220 ಇಂಟು 159 5 ಆ ರೌಂಡ್ ಅಪ್ ಮಾಡಿದ್ರೆ 160 ರೂಪಾಯಿ. ಅಂದ್ರೆ ಒಬ್ಬ ಪ್ಯಾಸೆಂಜರ್ಗೆ ಇಲ್ಲಿಂದ ಕಾರವಾರಕ್ಕೆ ಹೋಗ್ಬೇಕಂದ್ರೆ, ಹಾವೇರಿಂದ ಕಾರವಾರಕ್ಕೆ ಹೋಗ್ಬೇಕಂದ್ರೆ 160 ರೂಪಾಯಿ ಚಾರ್ಜ್ ಮಾಡಬೇಕು ಅಂತ. ಸರ್ ಅದನ್ನ ಇನ್ನೊಂದು ಸಲ ಹೇಳಿ. ಈಗ ಅವ್ರೇನು ಹೇಳ್ತಾರ, ಬಸ್ ಪೇ ಕಂಡಿದ್ರಿ ಅಂತ ಹೇಳ್ತಾನೆ. ಆ ಕಾಸ್ಟ್ ಮೇಲೆ 25% ಪ್ರಾಫಿಟ್ ಇದ್ರೆ, ಈಗ ನಮಗೆ ಕಾಸ್ಟ್ ಪರ್ ಪ್ಯಾಸೆಂಜರ್ ಎಷ್ಟು ಬಂದೈತಿ? ಪ್ಯಾಸೆಂಜರ್ ಕಿಲೋಮೀಟರ್ 0.58ಗೆ 25% ಆ್ಯಡ್ ಮಾಡಿದ್ರೆ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ಗೆ ಬಸ್ ಪೇರ್ ಎಷ್ಟು ಅಂತ ಹೇಳಿ ಅಂತ 220 ಕಿಲೋಮೀಟರ್ಗೆ ಎಷ್ಟು ರೂಪಾಯಿ ಆಕೈತೆ ಅಂದ್ರೆ 160 ರೂಪಾಯಿ ಆಕೈತೆ ಅಂತ. 1 ಕಿಲೋಮೀಟರ್ಗೆ 0.725 ರೂಪಾಯಿ ಖರ್ಚು ಬರ್ತೈತೆ ಅಂದ್ರೆ 160 ಕಿಲೋಮೀಟರ್ಗೆ ಎಷ್ಟು, 220 ಕಿಲೋಮೀಟರ್ಗೆ ಎಷ್ಟು ಆಗುತ್ತೆ ಅಂದ್ರೆ 160 ರೂಪಾಯಿ ಆಕೈತಿ ಅಂತ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಆ್ಯಕ್ಚುಲಿ. ಫಾರ್ ಎಷ್ಟು ಮಾರ್ಕ್ಸಿಗೆ ಇದು 10 marks. ಆಪರೇಟಿಂಗ್ ಕಾಸ್ಟ್ ಇದೇ ಥರ ಲೆಕ್ಕ ಮಾಡ್ತಾರೆ ಬಸ್ ಪ್ರಾಬ್ಲಮ್. ಇನ್ನೊಂದು ಯಾವ್ದು ಬರ್ತೈತೆ ಅಂದ್ರೆ ಇದ್ರಾಗ ಕ್ಯಾಂಟೀನ್